ವೆಲ್ಕಮ್ ಬ್ಯಾಕ್ ಗೈಸ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಲೈಬ್ರರೀಸ್ ಅಂದ್ರೆ ಏನು, ಪ್ಯಾಕೇಜಸ್ ಅಂದ್ರೆ ಏನು, ಮಾಡ್ಯೂಲ್ಸ್, ಇಂಪೋರ್ಟ್ ಹೆಂಗ್ ಮಾಡೋದು, ಇದೆಲ್ಲದ್ರ ಬಗ್ಗೆ ತಿಳ್ಕೊಂಡ್ವಲ್ವಾ. ನಾನು ಹೇಳ್ದಂಗೆ ನೀವು ಬೇರೆ ಬೇರೆ ಕಾಂಬಿನೇಷನ್ಸ್ ಟ್ರೈ ಮಾಡಿದ್ದೀರಾ. ಆ್ಯಂಡ್ ನೀವು ಸ್ವಲ್ಪ ಎಕ್ಸ್ಟರ್ನಲ್ ಹೆಂಗೆ ರೆಪಾಸಿಟ್ರೀಸ್ ಎಲ್ಲ ಹೆಂಗೆ ಎಕ್ಸ್ಟರ್ನಲ್ ಲೈಬ್ರರೀಸ್ ಎಲ್ಲ ಯೂಸ್ ಮಾಡೋದು ಅಂತ ಎಲ್ಲ ಟ್ರೈ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಮಾಡಿಲ್ಲ ಅಂದರೆ ಪ್ಲೀಸ್ ಅದನ್ನ ಮಾಡಿ. ನಿಮಗೆ ಎಕ್ಸ್ಟ್ರಾ ಒಂದು ಲೆವೆಲ್ಗೆ ನಿಮ್ಮನ್ನ ತೊಗೊಂಡು ಹೋಗೋಕ್ಕೆ ಅದನ್ನೆಲ್ಲ ನಾನು ಹೇಳೋದು. ಅದ್ರ ಜೊತೆಗೆ ಈ ವಿಡಿಯೋದಲ್ಲಿ ನಾನು ನಿಮ್ಮ ಫ್ರೆಂಡ್ ಥರ, ಈಗ ನಿಮ್ಮ ಫ್ರೆಂಡ್ ಹೆಂಗೆ ಏನೋ ಹೇಳ್ಕೊಡ್ತಾನೆ ಆ ಥರ ಹೇಳ್ಕೊಡ್ತೀನಿ. ಮತ್ತೆ ಬ್ಯಾಕ್ ಟು ಫ್ರೆಂಡ್ ಮೋಡು. ಸೊ ಲಾಸ್ಟ್ ವಿಡಿಯೋ ಥರ ಫುಲ್ ಡೀಪ್ ಆಗಿ ಹೇಳ್ಕೊಡೋದೇನು ಇರೋದಿಲ್ಲ ಇದರಲ್ಲಿ. ನಿಮ್ಮ ಜೊತೆ ಸೇರ್ಕೊಂಡು ಮಾಡೋ ಥರ ಮಾಡ್ತೀನಿ. ಫಸ್ಟ್ ಹೋಗ್ಬಿಟ್ಟು ಅಟೆಂಡೆನ್ಸ್ ಹಾಕ್ಬಿಟ್ಟು ಬನ್ನಿ. ನಾನು ಫ್ರೆಂಡ್ ಆದರೂ ನೀವು ಅಟೆಂಡೆನ್ಸ್ ಹಾಕ್ಬೇಕಷ್ಟೇ. ಓಕೆ. ಸೊ ಹಂಗೆ ಹೇಳ್ತಾ ಇವಾಗ ಏನೋ ಓಪನ್ ಮಾಡಿ ಇಟ್ಟಿದ್ದೀನಿಲ್ಲ ಅಂತ ನೀವು ಕೇಳ್ಬೋದು. ಇದು ಫೈಂಡ್, ಇನ್ಸ್ಟಾಲ್ ಆ್ಯಂಡ್ ಪಬ್ಲಿಷ್ ಪೈಥನ್ ಪ್ಯಾಕೇಜಸ್ ವಿತ್ ಪೈಥನ್ ಪ್ಯಾಕೇಜ್ ಇಂಡೆಕ್ಸ್ ಅಂತ ಇದೆ. ಏನಿದು? ಇವಾಗ ಒಂದು ಬುಕ್ಗಳಿದೆ ಅಂದರೆ ನಿಮ್ಮ ಲೈಬ್ರರಿಲಿ, ಆ ಬುಕ್ಗಳಿಗೆಲ್ಲ ಒಂದು ಏನೋ ಒಂದು ISBN ಅಂತ ಇರುತ್ತೆ ಅಲ್ವಾ, ಅಲ್ಲ ಹಿಂದೆ ಬುಕ್ ಹಿಂದೆ ಅದೊಂದು ಕೋಡು. ಸೊ ಏನೋ ಒಂದು ಗವರ್ನಿಂಗ್ ಎಂಟಿಟಿ ಇದೆ ತುಂಬ ದೊಡ್ಡದು, ಅದರಲ್ಲಿ ಎಲ್ಲ ಬುಕ್ಸು ರಿಜಿಸ್ಟರ್ ಆಗಿದೆ ಅನ್ನೋ ಥರ. ಸೊ ನೀವು ಒಂದು ಬುಕ್ನ ಪಬ್ಲಿಷ್ ಮಾಡ್ತೀರಾ ಅಂದರೆ ಅದೆಲ್ಲೋ ರಿಜಿಸ್ಟರ್ ಮಾಡಿಸ್ತೀರಾ. ಸೊ ಅದ್ರ ಬಗ್ಗೆ ನಂಗೆ ರಿಯಲ್ ಡೀಟೇಲ್ಸ್ ಏನೂ ಗೊತ್ತಿಲ್ಲ, ಬಟ್ ಈ ಥರ ಒಂದು ಇದೆ ಅಲ್ವಾ. ಸೊ ಎಲ್ಲ ಬುಕ್ಸು ಎಲ್ಲೋ ಒಂದು ಕಡೆ ರಿಜಿಸ್ಟರ್ ಆಗಬೇಕಂದ್ರೆ ಹಾಗೇನೆ ಎಲ್ಲ ಪೈಥನ್ ಪ್ಯಾಕೇಜಸ್ ಲೈಬ್ರರೀಸ್ನು ಒಂದು ಕಡೆ ರಿಜಿಸ್ಟರ್ ಮಾಡಿಸ್ಬಿಡೋಣ. ಒಂದು ರಿಜಿಸ್ಟ್ರಿ ಇದ್ದರೆ ನಾನು ಎಲ್ಲಿ ಬೇಕು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ಆ ಥರದ್ದೇ ಒಂದು ಇದೆ. ಸೊ ನೀವು ನಾನು ಕೇಳಿದ್ರಲ್ಲ ಲಾಸ್ಟ್ ಟೈಮ್, ವಿಕಿಪೀಡಿಯಾ ಹೆಂಗೆ ಗೊತ್ತಾಯಿತು ಬ್ರೋ ಇಲ್ಲಿ ವಿಕಿಪೀಡಿಯಾ ಅಂತ ಇದೆ ಅಂತ, ನಾವು ಇಂಪೋರ್ಟ್ ಮಾಡ್ಬಿಡ್ಬೋದು, ಹಿಂಗೆ ಇನ್ಸ್ಟಾಲ್ ಮಾಡ್ಬೋದು ಅಂತ. ವಿಕಿಪೀಡಿಯಾ ಒಳಗೆ ಸಮ್ಮರಿ ಅನ್ನೋದು ಒಂದು ಫಂಕ್ಷನ್ ಇದೆ ಅಂತ ಹೆಂಗೆ ಗೊತ್ತಾಯಿತು ಅಂತ ಕೇಳ್ಬೋದು. ಸೊ ದಿಸ್ ಇಸ್ ವೇರ್ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್. ಓಕೆ. ಏನೇ ಪ್ಯಾಕೇಜ್, ಏನೇ ಲೈಬ್ರರಿ ಬರೆದ್ರೂ ಇಲ್ಲಿಗೆ ಅವರು ಪಬ್ಲಿಷ್ ಮಾಡ್ತಾರೆ ಅದನ್ನ. ಪೈಥನ್ ಪ್ಯಾಕೇಜ್ ಇಂಡೆಕ್ಸ್ ಅಂತೀವಿ ಇದನ್ನು. pypi.org ಅಂತ ಸರ್ಚ್ ಮಾಡಿ, ಅಂದರೆ ಈ ಒಂದು URLಗೆ ಹೋದರೆ ಏನಿಲ್ಲ, ನೀವು ಜಸ್ಟ್ pypi.org, ಪೈಥನ್ ಪ್ಯಾಕೇಜ್ ಇಂಡೆಕ್ಸ್ ಆರ್ಗನೈಸೇಷನ್. ಸೊ ಇದಕ್ಕೆ ಬಂದರೆ ನೀವಿಲ್ಲಿ ಸರ್ಚ್ ಮಾಡ್ಬೋದು ನಿಮ್ದು ಯಾವುದು ನಿಮ್ಮ ಯೂಸ್ ಕೇಸ್ ಮೇಲೆ. ಈಗ ನನಗೆ ವಿಕಿಪೀಡಿಯಾ ಬೇಕಾಗಿತ್ತು, ನಾನೇನು ಮಾಡ್ತೀನಿ, ಇಲ್ಲಿ ವಿಕಿಪೀಡಿಯಾ ಅಂತ ಸರ್ಚ್ ಮಾಡ್ತೀನಿ. ನೋಡಿ ಇಲ್ಲಿ ವಿಕಿಪೀಡಿಯಾದೊಂದು ಬಂತು. ಈಗ ನಾನು ಟಾಪ್ ಮೋಸ್ಟ್ ತೊಗೊಳ್ತೀನಿ ಆಯಿತಾ. ನೀವು ಬೇರೆದು ಯೂಸ್ ಮಾಡ್ಬೋದು, ಬೇರೆದು ಹಾಗೆ ವರ್ಕ್ ಆಗುತ್ತೆ, ಬೇರೆದಕ್ಕೆ ಅದರದೇ ಆದಂಥ ಏನೇನೋ ಇದಿರುತ್ತೆ. ಬಟ್ ದೆನ್ ನನಗೆ ವಿಕಿಪೀಡಿಯಾ ಒಂದು ಫಸ್ಟ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಹೋದರೆ ಗೊತ್ತಾಗುತ್ತೆ, ಇದು ಒಂದು ವಿಕಿಪೀಡಿಯಾಗೆ ಅಂತಲೇ ಪೇಜ್ ಕ್ರಿಯೇಟ್ ಮಾಡಿಟ್ಟಿದ್ದಾರೆ. ನೀವು ಏನಾದರೂ ಪಬ್ಲಿಷ್ ಮಾಡಿದಾಗ ನೀವು ಇಲ್ಲಿ ಡಿಸ್ಕ್ರಿಪ್ಷನೆಲ್ಲ ಹಾಕ್ತೀರಾ, ಮುಂದೆ ನೀವೇ ಲೈಬ್ರರೀಸ್ ಬರೀತೀರಾ, ಹಂಗೆ ಹಾಕ್ತೀರಾ. ಐ ನೋ ದ್ಯಾಟ್. ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಇರಿ, ಹಿಂಗೆ ಎವ್ರಿ ಡೇ ಕೋಡ್ ಮಾಡಿ, ಎವ್ರಿ ಡೇ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡಿ, ನೀವು ಸಹ ಈ ಥರ ಲೈಬ್ರರೀಸ್ನ ಬರೆದು ಇದಕ್ಕೆ ಹಾಕ್ಬೋದು ಪೈಪಿಗೆ. ಓಕೆ, ಪೈಥನ್ ಪ್ಯಾಕೇಜ್ ಇಂಡೆಕ್ಸ್ಗೆ. ಓಕೆ. ಸೊ ಇಲ್ಲಿ ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್ನ ಯಾರು ಇದನ್ನು ಕೊಟ್ಟಿರ್ತಾರೆ ನೋಡಿ, ಈ ವಿಕಿಪೀಡಿಯಾನ ಯಾರು ಮೇಂಟೈನರು, ಇಲ್ಲಿ ನೋಡಿದ್ರೆ ಮೇಂಟೈನರ್ ನೋಡ್ಬೋದು, ಜೆ ಗೋಲ್ಡ್ ಸ್ಮಿತ್ ಅನ್ನೋರು ಯಾರೋ ಮೇಂಟೈನ್ ಮಾಡ್ತಿದ್ದಾರೆ. ಓಕೆ, ಅವರು ಜೊನಾಥನ್ ಗೋಲ್ಡ್ ಸ್ಮಿತ್ ಅಂತ ಅವ್ರ ಹೆಸರು. ಅವ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಇಲ್ಲಿದೆ. ಕ್ಲಿಕ್ ಮಾಡಿದ್ರೆ ಅವ್ರಿಗೆ ಇಮೇಲ್ ಮಾಡ್ಬೋದು, ಎಲ್ಲ ನಿಮ್ಗೆ ಸಿಗುತ್ತೆ ಯಾರು ಇದನ್ನು ಅಪ್ಲೋಡ್ ಮಾಡಿರೋದು ಅನ್ನೋ ಥರ. ಸೇಮ್ ಈಗ ನೀವು ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೀರಾ ಅಲ್ವಾ, ಹಾಗೆ ಇದು ಒಂದು ಈಗ ಇದು ಯೂಟ್ಯೂಬ್ ಅಂದ್ಕೊಳ್ಳಿ, ಅದರಲ್ಲಿ ಇದೊಂದು ವೀಡಿಯೋ ವಿಕಿಪೀಡಿಯಾ, ಅದಕ್ಕೆ ಆಥರ್ ಇರ್ತಾರಲ್ವ, ಯಾರು ಹಾಕಿರೋದು ಅಂತ ಎಲ್ಲ ಆ ಥರ ಡೀಟೇಲ್ಸ್ ಇದೆ. ಅದ್ರ ಜೊತೆಗೆ ನಿಮ್ಗೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಇದೆ ನೋಡಿ, ಆ ಡಿಸ್ಕ್ರಿಪ್ಷನ್ ನನಗೆ ನಿಮಗೆ ಇನ್ಸ್ಟಾಗ್ರಾಮ್ದೆಲ್ಲ ಲಿಂಕ್ ಬರುತ್ತೆ ನಂದು, ಆ ಥರ ಅವ್ರದ್ದು ಏನಾದ್ರು ಲಿಂಕ್ಸ್ ಇದ್ದರೆ ಅದೆಲ್ಲ ಹಾಕೊಂಡಿದ್ದಾರೆ. ಮತ್ತು ವೀಡಿಯೋ ಬಗ್ಗೆ ಹಾಕ್ಕೊಳ್ತೀನಿ ಅಲ್ವಾ, ಹಾಗೆ ಇಲ್ಲಿ ಆ ಒಂದು ಪ್ರಾಜೆಕ್ಟ್ ಬಗ್ಗೆ, ಆ ವಿಕಿಪೀಡಿಯಾ ಅನ್ನೋ ಒಂದು ಏನು ಲೈಬ್ರರಿ ಮಾಡ್ಯೂಲ್ ಏನು ತೊಗೊಂಡಿದ್ವಿ ಅಲ್ವಾ, ಸೊ ಅದ್ರ ಬಗ್ಗೆ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು, ವಿಕಿಪೀಡಿಯಾ ಇಸ್ ಎ ಪೈಥನ್ ಲೈಬ್ರರಿ ದಟ್ ಮೇಕ್ಸ್ ಇಟ್ ಈಸಿ ಟು ಆಕ್ಸೆಸ್ ಆ್ಯಂಡ್ ಪಾಸ್ ಡೇಟಾ ಫ್ರಮ್ ವಿಕಿಪೀಡಿಯಾ. ವಿಕಿಪೀಡಿಯಾನ ಆಕ್ಸೆಸ್ ಮಾಡೋಕ್ಕೆ ಯೂಸ್ ಆಗುವಂಥ ಲೈಬ್ರರಿ ಇದು. ಲೈಕ್ ತುಂಬ ಸಿಂಪಲಾಗಿ ಕೊಟ್ಟಿದ್ದಾರೆ. ಇಲ್ಲೇ ನೋಡಿ, ಫಸ್ಟ್ 2 ಲೈನ್ಸಲ್ಲೇ ನಾನು ಬರೆದಿದ್ದಿತ್ತು, ಇಂಪೋರ್ಟ್ ವಿಕಿಪೀಡಿಯಾ ಮಾಡಿದ್ದಾರೆ ಆ್ಯಂಡ್ ಪ್ರಿಂಟ್ wikipedia.summary. wikipedia.summary ಅಂತ ಕಾಲ್ ಮಾಡಿ ಅದರೊಳಗೆ ಏನು ಪಾಸ್ ಮಾಡ್ತೀವೋ ಅದ್ರ ಸಮ್ಮರಿ ಸಿಗುತ್ತೆ. ತುಂಬ ಸಿಂಪಲ್. ಒಂದು ಸ್ಯಾಂಪಲ್ನ ಇಲ್ಲಿ ಕೊಟ್ಟಿದ್ದಾರೆ, ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತಲೂ ಅವರೇ ಕೊಟ್ಟಿದ್ದಾರೆ ನೋಡಿ. ಇನ್ಸ್ಟಾಲೇಷನ್ ಪಿಪ್ ಇನ್ಸ್ಟಾಲ್ ವಿಕಿಪೀಡಿಯಾ, ಅದನ್ನು ಮಾಡಿದ್ವು ಅಲ್ವಾ. ಯಾವುದೇ ಎಕ್ಸ್ಟರ್ನಲ್ ಲೈಬ್ರರಿನ ಇನ್ಸ್ಟಾಲ್ ಮಾಡ್ಕೋಬೇಕು ಅಂದರೆ ನೀವು ಫಸ್ಟು ಅದರಲ್ಲಿ ಪಿಪ್ ಇನ್ಸ್ಟಾಲ್ ವಿಕಿಪೀಡಿಯಾ, ಹಾಗೆ ಅನ್ಇನ್ಸ್ಟಾಲ್ ಮಾಡಬೇಕು ಅಂದರೆ ಪಿಪ್ ಅನ್ಇನ್ಸ್ಟಾಲ್ ವಿಕಿಪೀಡಿಯಾ, ಈ ಥರ ಮಾಡ್ತೀವಿ. ಸೊ ಪಿಪ್ ಜೊತೆಗೆ ಈಗ ಪೋಯೆಟ್ರಿ ಅಂತ ಇದೆ, UV ಅಂತ ಇದೆ, ಅದೆಲ್ಲ ತಲೆ ಕೆಡಿಸ್ಕೊಬೇಡಿ, ಸದ್ಯಕ್ಕೆ ಪಿಪ್ಪಿಂದನೇ ಸ್ಟಾರ್ಟ್ ಮಾಡೋಣ. ಸೊ ಪಿಪ್ ಇನ್ಸ್ಟಾಲ್ ವಿಕಿಪೀಡಿಯಾ ಅಥವಾ ಪಿಪ್ ಇನ್ಸ್ಟಾಲ್ ಏನೋ ಒಂದು, ಇಲ್ಲಿ QR ಕೋಡ್ ಅಂದರೆ QR ಕೋಡ್ ಇನ್ಸ್ಟಾಲ್ ಆಗುತ್ತೆ, ಆ ಥರ ಇರುತ್ತೆ. ಸೊ ಇದ್ರ ಜೊತೆಗೆ ಇನ್ನೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಕೆಳಗಡೆ ಹಂಗೆ ಓದ್ಕೊಳ್ತಾ ಹೋದರೆ ನಿಮಗೆ ಸಿಗುತ್ತೆ. ಇಲ್ಲಿ ನೋಡಿ, ಡಾಕ್ಯುಮೆಂಟೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಈಗ ಯಾವುದೇ ಒಂದು ನೀವು ಕೋಡ್ ಮಾಡಿದ್ರು ಅಥವಾ ನೀವು ಏನೇ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಬೇಕಾದ್ರೆ, ಈಗ ಡಾಕ್ಯುಮೆಂಟೇಷನ್ ಅಂದರೆ ಏನಂದರೆ ಅದನ್ನು ಹೆಂಗೆ ಯೂಸ್ ಮಾಡೋದು, ಅದರಿಂದ ಏನೇನು ಯೂಸ್ ಕೇಸಸ್ ಇದೆ, ಅದರ ಎಕ್ಸಾಂಪಲ್ಸು ಎಲ್ಲನೂ ಡಾಕ್ಯುಮೆಂಟೇಷನಲ್ಲಿ ನಾವು ಇಟ್ಟಿರ್ತೀವಿ. ಸೊ ನೀವೇನಾದರೂ ಒಂದು ಮಾಡಬೇಕಾದ್ರೆ, ವಿಕಿಪೀಡಿಯಾ ಯೂಸ್ ಮಾಡ್ತಿದ್ದೀರಾ ಅಂದರೆ ವಿಕಿಪೀಡಿಯಾದು ಡಾಕ್ಯುಮೆಂಟೇಷನ್ನ ತಿಳ್ಕೊಬೇಕು. ಸೊ ರೀಡ್ ದ ಡಾಕ್ಸ್, ಎಲ್ಲಿ ಹಿಂಗೆ ನಾನು ಓಪನ್ ಮಾಡಿ ನೋಡೋಣ ಏನಿದೆ ಒಳಗಿದೆ ಅಂತ. ಸೊ ಮೋಸ್ಟ್ಲಿ ಮೇಂಟೈನ್ ಆಗಿದೆ, ನೋಡಿ ಇದರಲ್ಲಿ ಡಾಕ್ಯುಮೆಂಟೇಷನ್ ಇದೆಯಾ, ಫುಲ್ಲು ಕಂಪ್ಲೀಟಾಗಿ. ಮಾಡ್ಯೂಲ್ ಇಂಡೆಕ್ಸ್ಗೆ ಹೋದರೆ ಸೊ ಇದರೆಲ್ಲ ನೀವು ಕ್ಲಿಕ್ ಮಾಡ್ಕೊಂಡು ನೀವು ಒಳಗೆ ಹೋಗ್ತಾ ಅದರೊಳಗೆ ಏನೇನಿದೆ ಅಂತ ನೋಡ್ಬೋದು. ನೋಡಿ ಅದು ಏನೇನು ಹೇಳುತ್ತೆ, ಪ್ರತಿಯೊಂದು ಪ್ಯಾರಾಮೀಟರ್ ಅಂದರೆ ಏನು, ಕಂಪ್ಲೀಟ್ ಡಾಕ್ಯುಮೆಂಟೇಷನ್ ನಿಮಗೆ ಸಿಗುತ್ತೆ.
ಇದನ್ನು ಓದಿದ್ರೆ ನಿಮಗೆ ಸಿಗುತ್ತೆ ಆಯಿತಾ. ಎಲ್ಲ ಇನ್ಫಾರ್ಮೇಷನ್ ಇದೆ ಇದರಲ್ಲಿ. ಏನೇನು ಎಕ್ಸ್ಟ್ರಾ ಏನು ಬೇಕು ಎಲ್ಲ ಸಿಗುತ್ತೆ. ಅಂದರೆ ಅವನೇನು ಹಾಕಿಲ್ಲ ಅಂದರೆ ಅವ್ರೇನು ಹಾಕಿದ್ದಾರೆ ಆಥರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಥರ ನೀವು ವಿಕಿಪೀಡಿಯಾನ ಹುಡ್ಕೊಂಡ್ರಾ, ವಿಕಿಪೀಡಿಯಾ ಈ ಥರ ಸಿಕ್ತು. ನನಗೆ ಇವಾಗ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ನಿಮಗೆ ಕರೆನ್ಸಿ ಕನ್ವರ್ಟರ್, ಈಗ ನನಗೆ ರುಪೀಸ್, ಇಂಡಿಯನ್ ರುಪೀಸ್ ಅಲ್ಲಿ ಕೊಟ್ಟರೆ ಅದು ಡಾಲರ್ಸ್ ಎಷ್ಟು ಸಿಗುತ್ತೆ ನನಗೆ. ಈಗ $1 ಅಂದರೆ ಎಷ್ಟು ಇಂಡಿಯನ್ ರುಪೀಸು, ಅದನ್ನು ನೀವು ಹಿಂಗೂ ಸರ್ಚ್ ಮಾಡ್ಬೋದಲ್ವಾ. ಹಿಂಗೆ USD ಟು INR ಅಂತ ಮಾಡಿದ್ರೆ ನೋಡಿ, $1 ಅಂದರೆ ಸದ್ಯಕ್ಕೆ ಈ ಡೇಟ್ಗೆ 85.5 ರುಪೀಸ್ ಏನೋ ಇದೆ. ಸೊ ಇದು ನನಗೆ ಪೈಥನ್ ಕೋಡಲ್ಲಿ ಬೇಕು, ಹೆಂಗೆ ಮಾಡೋದು? ಸೊ ದಿಸ್ ಇಸ್ ದ ಡೌಟ್ ಇವಾಗ. ಸೊ ಅವಾಗ ಏನು ಮಾಡ್ತೀನಿ ನಾನು, ಈದರ್ ನೀವು ಪೈಥನ್ ಪ್ಯಾಕೇಜ್ ಇಂಡೆಕ್ಸ್ ಇಲ್ಲಿ ಬಂದು ಅದೇ py.orgಗೆ ಇಲ್ಲಿ ಸರ್ಚ್ ಮಾಡ್ಬೋದು, ಏನಂತ, ಕರೆನ್ಸಿ ಕನ್ವರ್ಟರ್ ಅಂತ. ಹಿಂಗೆ ಸರ್ಚ್ ಮಾಡಿದಾಗ ನೋಡ್ಬೋದು ಏನು ಸಿಗುತ್ತೆ ಅಂತ. ಹಿಂಗೆ ಸಿಕ್ಕಿದಾಗ ಹಿಂಗೇನೋ ಬರುತ್ತೆ, ಇಲ್ಲಿ ರೆಲೆವೆನ್ಸ್ ಎಲ್ಲ ಬರ್ತಾ ಇದೆ. ಸದ್ಯಕ್ಕೆ ನಾವು ಏನು ಮಾಡೋಣ, ಲಾಸ್ಟ್ ಅಪ್ಡೇಟೆಡ್ ಮಾಡೋಣ. ಲಾಸ್ಟ್ ಅಪ್ಡೇಟೆಡ್ ಅಂದರೆ ರೀಸೆಂಟಾಗಿ ಅಪ್ಡೇಟ್ ರಿಲೀಸ್ ಮಾಡಿರೋವಂಥದ್ದು ಯಾವ್ದಾದ್ರು. ಸೊ ಇದು ಯಾವ ಲೈಬ್ರರಿ ಅಂತ ಏನು ಚೆನ್ನಾಗಿ ಇಲ್ಲ, ಬೇರೆ ಬೇರೆ ಯಾವುದೋ ನೇಮ್ಗಳಿದೆ. ಸದ್ಯಕ್ಕೆ ನಂಗೆ ಯಾವುದು ಸೂಟ್ ಆಗ್ತಿಲ್ಲ ಅಂತ ಅಂದ್ಕೊಳ್ಳಿ. ಅವಾಗ ಏನು ಮಾಡ್ತೀನಿ, ಗೂಗಲ್ಗೆ ಹೋಗ್ತೀನಿ. ಗೂಗಲ್ ಸರ್ಚ್ ಇಸ್ ಒನ್ ಅದರ್ ವೇ. ಓಕೆ, ಪೈಥನ್ನಲ್ಲಿ ನಾನು ಕರೆನ್ಸಿ ಕನ್ವರ್ಟರ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸುಮ್ಮನೆ ಹಿಂಗೆ ಕೊಡ್ತೀನಿ ನೋಡಿ. ಈಗ ಟಾಪ್ 1 ಚೆನ್ನಾಗಿತ್ತು, ನಾನು ಆಗಲೇ ಕ್ಲಿಕ್ ಮಾಡಿದ್ದೀನಿ, ಅದಕ್ಕೆ ಈ ಥರ ಪರ್ಪಲ್ ಇದೆ. ಸೊ ಈ ಥರ ಗೂಗಲಲ್ಲೂ ಸರ್ಚ್ ಮಾಡ್ಬೋದು, ಇಲ್ಲೂ ಸರ್ಚ್ ಮಾಡ್ಬೋದು. ಎಲ್ಲಿ ಸರ್ಚ್ ಮಾಡಿದ್ರು ಫೈನಲ್ ಆಗಿ ಪೈಪಿಗೆ ಹೋಗ್ತೀವಿ ನೋಡಿ, ಇಲ್ಲಿ PYPI ಹಂಗೆ ಕ್ಲಿಕ್ ಮಾಡಿದಾಗ ಅದು ಕರೆನ್ಸಿ ಕನ್ವರ್ಟರ್ ಕರ್ಕೊಂಡು ಬಂತ ನನ್ನ. ಹಿಂಗೆ ಕರ್ಕೊಂಡು ಬಂದರೆ ನೋಡಿ, ಇಲ್ಲಿ ಇದು May 12, 2025 ರೀಸೆಂಟಾಗಿ ರಿಲೀಸ್ ಆಗಿರೋದು. ಯಾವುದೋ ಚೆನ್ನಾಗಿ ಮಾಡಿಟ್ಟಿದ್ದಾರೆ, ಫುಲ್ ಡೀಟೇಲ್ಸ್ ಹಾಕಿದ್ದಾರೆ ಹೆಂಗೆ ಅಂತ ಎಲ್ಲ. ಇದನ್ನು ಇವಾಗ ರನ್ ಮಾಡೋದು ಹೆಂಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ನೋಡೋದು ಹೆಂಗೆ, ನಾನು ಅವಾಗಲೇ ಹೇಳ್ಕೊಟ್ಟಿದ್ದೀನಿ. ಡಾಕ್ಯುಮೆಂಟೇಷನ್ ಫಸ್ಟ್ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಇನ್ಸ್ಟಾಲೇಷನ್ ಸಿಕ್ಬಿಡುತ್ತೆ. ಡಾಕ್ಯುಮೆಂಟೇಷನ್ ಏನಾದ್ರು ಎಕ್ಸ್ಟ್ರಾ ಹಾಕಿದಾರಾ? ಏನು ಹಾಕಿಲ್ಲ, ಡಿಸ್ಕ್ರಿಪ್ಷನಲ್ಲೇ ಡಾಕ್ಯುಮೆಂಟೇಷನ್ ಹಾಕ್ಬಿಟ್ಟಿದ್ದಾರೆ ಇವರು. ಓಕೆ, ಇದನ್ನು ಓದಿ, ನಿಮಗೆ ಸ್ವಲ್ಪ ಅರ್ಥ ಆಗುತ್ತೆ ಏನಾದರೂ ಡೀಟೇಲ್ಸ್ ಇದ್ದರೆ. ಈಗ ಕರೆನ್ಸಿ ಕನ್ವರ್ಟರ್ ಬಂತು. ಇವಾಗ ನಾನು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೇಗೆ, ಇಲ್ಲಿ ಇನ್ಸ್ಟಾಲೇಷನ್ ಅಂತ ಏನೋ ಇದೆ. ಯು ಕ್ಯಾನ್ ಇನ್ಸ್ಟಾಲ್ ಡೈರೆಕ್ಟ್ಲಿ ಆಫ್ಟರ್ ಕ್ಲೋನಿಂಗ್ ಅಂದರೆ ನೀವು ಅದನ್ನು ಡೆವಲಪ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀರಾ. ಬಟ್ ನನಗೆ ಕ್ಲೋನಿಂಗ್ ಎಲ್ಲ ಇಲ್ಲ. ಯೂಸ್ ಇಟ್ ಆಸ್ ಎ ಪೈಥನ್ ಪ್ಯಾಕೇಜ್ ಅಂತ ಇದೆ ನೋಡಿ, ಇದನ್ನ ನಾನು ತೊಗೋತೀನಿ. ಇದು ಹೆಂಗೆ ತೊಗೊಳ್ಳೋಣ, ಇವಾಗ ಪಿಪ್ ಇನ್ಸ್ಟಾಲ್ ಯೂಸರ್ ಕರೆನ್ಸಿ ಕನ್ವರ್ಟರ್ ಅಂತ ಕೊಟ್ಟಿದ್ದಾರೆ. ನೀವು ಯೂಸರ್ ಎಲ್ಲ ಬಿಟ್ಬಿಡಿ, ನಾವು ಬೇಕಾಗಿರೋದು ಇಷ್ಟೇ, ಕರೆನ್ಸಿ ಕನ್ವರ್ಟರ್. ಮಾಮೂಲಿ ಪಿಪ್ ಇನ್ಸ್ಟಾಲ್ ಕರೆನ್ಸಿ ಕನ್ವರ್ಟರ್. ಯೂಸರ್ ಅಂದರೆ ಆ ಯೂಸರ್ಗೆ ಮಾತ್ರ ಇನ್ಸ್ಟಾಲ್ ಮಾಡೋ ಥರ, ಅದರೆಲ್ಲ ಒಳಗಡೆ ಡೀಪ್ ಆಮೇಲೆ ಹೋಗೋಣ. ಬಟ್ ಇಲ್ಲಿ ಇಷ್ಟೇ ಸಾಕು ಸದ್ಯಕ್ಕೆ. ಸೊ ಪಿಪ್ ಇನ್ಸ್ಟಾಲ್ ಕರೆನ್ಸಿ ಕನ್ವರ್ಟರ್ ಅಂತ ಮಾಡಬೇಕು. ಅದಾದಮೇಲೆ ಹಿಂಗೆ ಮಾಡೋದು ಅಂತ ನೋಡೋಣ ಇರಿ. ಸೊ ಹಂಗೆ ಮಾಡಾದ್ಮೇಲೆ ಫ್ರಮ್ ಕರೆನ್ಸಿ ಕನ್ವರ್ಟರ್ ಇಂಪೋರ್ಟ್ ಕರೆನ್ಸಿ ಕನ್ವರ್ಟರ್ ಅನ್ನೋ ಮಾಡ್ಯೂಲಿಂದ ಕರೆನ್ಸಿ ಕನ್ವರ್ಟರ್ ಅನ್ನೋ ಒಂದು ಕ್ಲಾಸ್ನ ಇಂಪೋರ್ಟ್ ಮಾಡ್ಕೋತಿದ್ದಾರೆ. ನಾನು ಅದಕ್ಕೆ ಹೇಳಿದ್ದು ನಿಮಗೆ ಎಲ್ಲ ಕಾಂಬಿನೇಷನ್ಸ್ ಟ್ರೈ ಔಟ್ ಮಾಡಿದರೆ ನೋಡಿ ಇದು ಗೊತ್ತಾಗುತ್ತೆ ಹೆಂಗೆ ವರ್ಕ್ ಆಗ್ತಿದೆ ಅಂತ. ಓಕೆ, ಅದಾದಮೇಲೆ ಅನ್ನೋ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರು ಕರೆನ್ಸಿ ಕನ್ವರ್ಟರ್ದು. ಓಕೆ, ಇದೆಲ್ಲ ಅರ್ಥ ಆಗ್ತಿದೆ ನಿಮ್ಗೆ, ಏನಕ್ಕೆ ನೀವು ಹಿಂದೆ ವೀಡಿಯೋಸ್ ಎಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡು ನಾನು ಮಾಡ್ತಿರೋದು. ಇಲ್ಲಾಂದರೆ ನೀವು ನೋಡ್ಕೊಂಡು ಬರಲೇಬೇಕಾಗುತ್ತೆ, ಇಲ್ಲಾಂದರೆ ನಿಮ್ಗೆ ಅರ್ಥ ಮಾಡ್ಸೋಕ್ಕಾಗಲ್ಲ. ಇದೇ ವೀಡಿಯೋದಲ್ಲಿ ಎಲ್ಲ ಮತ್ತೆ ಹೇಳೋಕ್ಕಾಗಲ್ಲ. ನೀವು ಮೊದಲು ಹಿಂದಿನ ವೀಡಿಯೋ ನೋಡಿಕೊಂಡು ಆಬ್ಜೆಕ್ಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದರೆ ಇದು ಹೆಂಗೆ ಮಾಡ್ಸೋಕ್ಕಾಗುತ್ತೆ, ನೀವೇ ಹೇಳಿ. ಅದಕ್ಕೋಸ್ಕರ ಪ್ಲೀಸ್ ಹಿಂದಿನ ವೀಡಿಯೋಸ್ ನೋಡ್ಕೊಂಡು ಬನ್ನಿ. ನೀವು ಎಷ್ಟು ಟೈಮ್ ಕೊಡ್ತೀರೋ ದಟ್ ಈಸ್ ರಿಯಲಿ ವೆರಿ ಇಂಪ್ಯಾಕ್ಟ್ಫುಲ್ ಫಾರ್ ಯುವರ್ ಲೈಫ್. ಇಡೀ ನಿಮ್ಮ ಲೈಫ್ನ ಚೇಂಜ್ ಮಾಡೋಂಥ ಚಾನ್ಸ್ ಇದೆ. ಅದಕ್ಕೋಸ್ಕರ ನಿಮ್ಮ ಟೈಮ್ನ ಒಂದು ಕಡೆನೂ ವೇಸ್ಟ್ ಮಾಡಿಲ್ಲ, ನಾನು ಎಕ್ಸ್ಟ್ರಾ ಮೋಟಿವೇಶನ್ ಕೊಟ್ಟಿದ್ದೀನಿ ಹೊರತು ವೇಸ್ಟ್ ಮಾಡಿಲ್ಲ ಆಯಿತಾ. ಅದಕ್ಕೋಸ್ಕರ ವೀಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಏನು ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಏನು 25 ವೀಡಿಯೋಸ್ ಏನೋ ಆಗಿರ್ಬೋದು, 25 ಇಂಟು 30 ಮಿನಿಟ್ಸು, ಅಷ್ಟು ಮಿನಿಟ್ಸ್ ಇದೆ ಅಷ್ಟೇ. ನೋಡ್ಬೋದು, ಏನಿಲ್ಲ ಒಂದು ವಾರ ಕೂತ್ಕೊಂಡ್ರೆ, 1-2 ವಾರ ನೀಟಾಗಿ. ಸರಿ, ಈಗ C.Converter ಅಂತ ಮಾಡಿದ್ರು. ಅದಾದಮೇಲೆ ಏನಿಲ್ಲ ನೋಡಿ, C.Convert 100 ರುಪೀಸ್ನ ಏನೋ 100 ಯೂರೋಸ್ನ USD ಕನ್ವರ್ಟ್ ಮಾಡಬೇಕು. ಇಲ್ಲೇ ಕೊಟ್ಟಿದ್ದಾರೆ, ಟು ಕನ್ವರ್ಟ್ ಫ್ರಮ್ ಯೂರೋಸ್ ಟು USD ಯೂಸ್ ದ ಲೇಟೆಸ್ಟ್ ಅವೈಲೇಬಲ್ ರೇಟ್, ಆ ಥರ ಏನೋ ಇದೆ. ಸೊ 100 ರುಪೀಸ್ ಕೊಟ್ಬಿಟ್ಟು ಅದು ಯೂರೋ 100 ಯೂರೋಸ್ ಇದೆ, ನಂತರ USD ಕನ್ವರ್ಟ್ ಮಾಡು ಅನ್ನೋಕ್ಕೆ ಈ ಥರ ಕೊಡಬೇಕು ಅಂತ ಇದೆ. ಹಂಗೆ ಕೊಟ್ಟರೆ ಈ ಥರ ಅದು ಆನ್ಸರ್ ಕೊಡುತ್ತಂತೆ. ಓಕೆ, ಇದನ್ನು ಟ್ರೈ ಮಾಡೋಣ. ಇವಾಗ ಏನು ಮಾಡಬೇಕು, ಫಸ್ಟು ಪಿಪ್ ಇನ್ಸ್ಟಾಲ್ ಕರೆನ್ಸಿ ಕನ್ವರ್ಟರ್, ಇದನ್ನು ನಾನು ಕಾಪಿ ಮಾಡ್ಕೋತೀನಿ. ನಾನು ಇವಾಗ VS ಕೋಡ್ಗೆ ಹೋಗ್ಬಿಡೋಣ. ಮೊದಲು ಏನಿತ್ತು ಅದನ್ನು ಕ್ಲಿಯರ್ ಮಾಡ್ಕೋತೀನಿ. ವಿಕಿಪೀಡಿಯಾ ತೋರಿಸಿದ್ನಲ್ಲ, ಈಗ ನಾನು ಇಲ್ಲಿ C ಕ್ಲಿಯರ್ ಮಾಡಿಕೊಂಡು ಪಿಪ್ ಇನ್ಸ್ಟಾಲ್ ಮಾಡಬೇಕಲ್ಲ. ಪಿಪ್ ಇನ್ಸ್ಟಾಲ್ ಏನಿತ್ತು, ಕರೆನ್ಸಿ ಕನ್ವರ್ಟರಾ, ಪೇಸ್ಟ್ ಮಾಡ್ಕೊಳ್ಳೋಣ ಕರೆನ್ಸಿ ಕನ್ವರ್ಟರ್. ಓಕೆ, ಎಂಟರ್ ಕೊಟ್ಟರೆ ನೋಡಿ ಕರೆನ್ಸಿ ಕನ್ವರ್ಟರ್ ಇನ್ಸ್ಟಾಲ್ ಆಗುತ್ತೆ. ನಂದ್ರಲ್ಲಿ ಆಗಲೇ ಇನ್ಸ್ಟಾಲ್ ಆಗಿದೆ. ರಿಕ್ವೈರ್ಮೆಂಟ್ ಆಲ್ರೆಡಿ ಸ್ಯಾಟಿಸ್ಫೈಡ್ ಅಂತ ಬರ್ತಿದೆ. ಸರಿ, ವರ್ಕ್ ಆಗ್ತಿದೆ. ಇವಾಗ ನಾನೇನು ಮಾಡಬೇಕು, ಇಂಪೋರ್ಟ್ ಮಾಡಬೇಕು. ಕರೆನ್ಸಿ ಕನ್ವರ್ಟರ್ನ ಇಂಪೋರ್ಟ್ ಮಾಡಲಾ, ಎಲ್ಲಿ ನಾವು ಡಾಕ್ಯುಮೆಂಟೇಷನ್ ನೋಡ್ಬೇಕು. ಅದಕ್ಕೆ ಡಾಕ್ಯುಮೆಂಟೇಷನ್ ಹೆಂಗೆ ಇಂಪೋರ್ಟ್ ಮಾಡಿದ್ರು, ಕರೆನ್ಸಿ ಕನ್ವರ್ಟರಿಂದ ನಮಗೆ ಕರೆನ್ಸಿ ಕನ್ವರ್ಟರ್ ಅನ್ನೋ ಕ್ಲಾಸ್ ಮಾತ್ರ ಬೇಕು. ಸೊ ಸೇಮ್ ನಾ ಇಲ್ಲಿಂದನೇ ಬೇಕಾದ್ರೆ ಕಾಪಿ ಮಾಡ್ಬೋದು ನೋಡಿ. ಸರಿನಾ, ಕರೆನ್ಸಿ ಕನ್ವರ್ಟರ್. ಇಲ್ಲಿ ನಾನು C = ಕರೆನ್ಸಿ ಕನ್ವರ್ಟರ್ ಅಂತ ತಗೊಳ್ಳೋಣ.
ಓಕೆ, ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡೆ. ನಿಮಗೆ ಗೊತ್ತು ಈ ಸಿನೇ ಇರಬೇಕಂತ ಏನಿಲ್ಲ. ಇಲ್ಲಿ ಇದು ಕನ್ವರ್ಟರ್ ಅಂತಲೂ ಸಹ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು. ಓಕೆ, ಅವ್ರು ಡಾಕ್ಯುಮೆಂಟೇಶನ್ ಸಿ ಕೊಟ್ಟಿದ್ದಾರೆ ಅಂತ ಅದು ಸಿ ಎ ಇರಬೇಕಂತ ಏನಿಲ್ಲ. ನಿಮಗೆ ಇಂಪಾರ್ಟೆಂಟ್ ಇರೋದು ಯಾವ ಕ್ಲಾಸ್ ಬೇಕು, ಯಾವ ಮೆಥಡ್ಸು, ಅದು ಮಾತ್ರ ಡಾಕ್ಯುಮೆಂಟೇಷನಿಂದ. ಓಕೆ, ಸಿ ಇಂದ ತೊಗೊಂಡ್ವಿ. ನೆಕ್ಸ್ಟ್ ಏನು ಮಾಡ್ಬೇಕು ನಾವು? ಸಿ ಡಾಟ್ ಕನ್ವರ್ಟ್ ಅಂತ ಇದೆಯಾ ನೋಡಿ, ಕನ್ವರ್ಟ್ ಅಂತ ಇದೆ. ಓಪನ್ ಬ್ರ್ಯಾಕೆಟ್ ಮಾಡಿದ ತಕ್ಷಣ ಇದೇ ತೋರಿಸುತ್ತೆ ಎಷ್ಟು ಅಮೌಂಟ್ ಗುರು ನಿಂದು. 100 ರುಪೀಸು. 100 ರುಪೀಸ್ ಅಲ್ಲ, ಏನು ಮಾಡೋಣ, $1 ತಗೊಳ್ಳೋಣ. $1 ಎಷ್ಟು ರುಪೀಸ್ ಅಂತ? $1. ನೆಕ್ಸ್ಟ್ ಏನು, ಯಾವ ಕರೆನ್ಸಿ? ಸೊ ಅಂದರೆ ಯಾವ ಕರೆನ್ಸಿಲಿ ಇದೆ ಅದು? ಯು ಎಸ್ ಡಿಲಿದೆ. ಯು ಎಸ್ ಡಿ ಅಂದರೆ US$. ಓಕೆ, ಈಗ ಅದು ಯಾವ ಕರೆನ್ಸಿಗೆ ಬೇಕು? ನ್ಯೂ ಕರೆನ್ಸಿ ಕೇಳ್ತಾ ಇದೆ. ಯಾವುದಕ್ಕೆ ಹಾಕೋಣ? INRಗೆ ಹಾಕೋಣ. ಇಂಡಿಯನ್ ರುಪೀಸಿಗೆ ಬೇಕು. ಓಕೆ, ಹಿಂಗೆ ಕೊಟ್ಟ ತಕ್ಷಣ ಇದನ್ನು ಅದು ನಮಗೆ ರಿಟರ್ನ್ ಮಾಡುತ್ತೆ. ಅದನ್ನು ನಾವು ಪ್ರಿಂಟ್ ಮಾಡೋಣ ಸದ್ಯಕ್ಕೆ. ಓಕೆ, ನಾನು ರನ್ ಮಾಡಿದ್ರೆ ಈ ಫೈಲ್ನ ನೋಡಿ, 85.385264 ಏನೋ ಬರ್ತಾ ಇದೆ. ಸೊ 85 ರುಪೀಸ್ ಬಂತಾ? ನೀವು ಹೇಳ್ಬೋದು ಇಲ್ಲೇನಪ್ಪ ನೀನು, ಇಲ್ಲೇನೋ ಎಷ್ಟು ಬಂದಿತ್ತು ಇಲ್ಲಿ, 1 ಸೆಕೆಂಡ್, USD ಟು INR ಇಲ್ಲಿ 85.55 ಇದೆಯಲ್ಲ, ನೀನೇನು ಇದನ್ನು ಇಲ್ಲಿ ಇಷ್ಟು ಹೇಳ್ಬಿಟ್ಟೆ, ತಪ್ಪಾಯ್ತಲ್ವಾ ಅಂತ ನೀವು ಕೇಳ್ಬೋದು. ಓಕೆ, ಬಟ್ ನೀವು ಆವಾಗ ತಪ್ಪಾಯಿತು ಅಂದಾಗ ನೀವು ಎಲ್ಲಿಗೆ ಹೋಗ್ಬೇಕಾಗುತ್ತೆ? ಡಾಕ್ಯುಮೆಂಟೇಷನ್ಗೆ ಹೋಗಿ ನೋಡಬೇಕಾಗುತ್ತೆ. ಕರೆನ್ಸಿ ಡೇಟಾ ಸೋರ್ಸ್ ಕೊಟ್ಟಿದ್ದಾರೆ, ಎಲ್ಲಿಂದ ಸೋರ್ಸ್ ತೊಗೋತಾ ಇದ್ದೀನಿ ನಾನು ಅಂತ. ಡಿಫಾಲ್ಟ್ ಸೋರ್ಸ್ ಇಸ್ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕಿಂದ ಎಲ್ಲೋ ತೊಗೋತಾ ಇದ್ದಾರೆ. ಇದನ್ನ ಓದಿ ಗೊತ್ತಾಗುತ್ತೆ ನಿಮಗೆ. ಮೋಸ್ಟ್ಲಿ ಇವರು ಫುಲ್ ಡೈನಾಮಿಕ್ ಇಲ್ಲ, ಎಲ್ಲೋ ಆ ದಿನದೊಂದನ್ನ ಕ್ವೈರಿನ ಕ್ಯಾಶ್ ಮಾಡಿ ಏನೋ ಮಾಡ್ತಾ ಇದ್ದಾರೆ. ಓಕೆ, ನಾಟ್ ಕ್ವೈರಿ ಇನ್ ರಿಯಲ್ ಟೈಮ್. ನೋಡಿ ಇಲ್ಲೇ ಹೇಳಿದ್ದಾರೆ, ಇದು ರಿಯಲ್ ಟೈಮಲ್ಲಿ ಕ್ವೈರಿ ಸಿಗಲ್ಲ. ಓಕೆ, ಈಗ ಅದು ಅಪ್ಡೇಟ್ ಆಗ್ತಾ ಇರುತ್ತೆ, ಆ ಟೈಮಲ್ಲಿ ಲಾಸ್ಟ್ ಅಪ್ಡೇಟೆಡ್ ನಿಮ್ಗೆ ಸಿಗ್ತಾ ಇದೆ, ಆ ಥರ ಹೇಳ್ತಾ ಇದ್ದಾರೆ ನೋಡಿ. ಅದಕ್ಕೋಸ್ಕರ ಡಾಕ್ಯುಮೆಂಟೇಷನಲ್ಲಿ ತುಂಬ ಇನ್ಫಾರ್ಮೇಷನ್ ಇರುತ್ತೆ, ಏನು ಬೇಕೋ ಆ ಸಾಫ್ಟ್ವೇರ್ ಬಗ್ಗೆ, ಏನು ನೀವು ಎಕ್ಸ್ಟ್ರಾ ಇಂಪೋರ್ಟ್ ಮಾಡ್ತಿದ್ರೆ ಅದ್ರ ಬಗ್ಗೆ ಎಲ್ಲ ಕರೆಕ್ಟ್ ಇನ್ಫಾರ್ಮೇಷನ್ ಇರುತ್ತೆ. ಅದಕ್ಕೋಸ್ಕರ ಡಾಕ್ಯುಮೆಂಟೇಷನ್ ನೋಡಬೇಕು ನೋಡಿ. ವೆರಿ ಗುಡ್ ಲರ್ನಿಂಗ್ ಅಲ್ವಾ ಅದು? ಓಕೆ, ಸೊ ಕನ್ವರ್ಟ್ ಮಾಡ್ತಿದ್ದೀನಿ, ನನಗೆ 85 ಅಂತ ಬರ್ತಾ ಇದೆ. ಓಕೆ, ಇವಾಗ ಯೂಸರ್ ಹತ್ರ ಇನ್ಪುಟ್ ತೊಗೊಳ್ಳೋಣ. ಯೂಸರ್ ಹತ್ರ ಏನು ಇನ್ಪುಟ್ ತೊಗೊಳ್ಳೋಣ? AMT ಅಂತ ತೊಗೊಳ್ಳೋಣ. ಅಮೌಂಟ್ನ ಇಂಟ್ ತೊಗೊಳ್ಳೋಣ, ಫ್ಲೋಟ್ ತೊಗೊಳ್ಳೋಣ? ಫ್ಲೋಟೇ ತೊಗೊಳ್ಳೋಣ ಅಲ್ವಾ? ಫ್ಲೋಟ್ ಇನ್ಪುಟ್, ಎಂಟರ್ ಅಮೌಂಟ್ ಇನ್ USD. ಅವನು ದುಡ್ಡೆಷ್ಟು ಅಂತ ಹಾಕ್ತಾನೆ, ಎಷ್ಟು ಡಾಲರ್ಸ್ ಅಂತ. ಓಕೆ, ನಮ್ಗೆ ಅಮೌಂಟ್ ಸಿಕ್ತು. ಇವಾಗ ನಾವೇನು ಮಾಡ್ತಿದ್ದೀವಿ ಇಲ್ಲಿ? USD ಇಂದ INR ಕನ್ವರ್ಟ್ ಮಾಡ್ತಿದ್ದೀವಿ. ಬಟ್ ನನಗೆ ಕನ್ವರ್ಟ್ ಆಗೋ ಬದಲು ನಾನು ಅದನ್ನ ಪ್ರಿಂಟ್ ಮಾಡಿ, ಲೈಕ್ ನಾವು ಪ್ರಿಂಟ್ ಮಾಡೋಣ. ಎಕ್ಸ್ಟ್ರಾ ಏನಂತ ಪ್ರಿಂಟ್ ಮಾಡೋಣ? ಅಮೌಂಟ್ನ ಪ್ರಿಂಟ್ ಮಾಡೋಣ. ಓಕೆ, ಸೊ ಫಾರ್ಮ್ಯಾಟೆಡ್ ಸ್ಟ್ರಿಂಗ್ ತೊಗೋತೀನಿ. ತೊಗೊಬಿಟ್ಟು ಅಮೌಂಟ್ ಇನ್ INR ಅಂತ ಪ್ರಿಂಟ್ ಮಾಡೋಣ. ಓಕೆನಾ? ಸೊ ಇಲ್ಲಿ ಪ್ರಿಂಟ್ ಮಾಡಬೇಕಾದ್ರೆ ಇಲ್ಲಿ ನಾವು ಡೈರೆಕ್ಟ್ ಪ್ರಿಂಟ್ ತೊಗೊಳ್ಳೋ ಬದಲು ಇದನ್ನ ಒಂದು ವೇರಿಯೇಬಲ್ಗೆ ಅಸೈನ್ ಮಾಡೋಣ. ನಾರ್ಮಲ್ ನಿಮ್ಮ ವೇರಿಯೇಬಲ್ಸ್ಗೆ ಹೆಂಗೆ ನಂಬರ್ಸ್ ಎಲ್ಲ ಹಾಕ್ತೀರಾ ಹಾಗೆ ಇದನ್ನು, ಅದು ರಿಟರ್ನ್ ವ್ಯಾಲ್ಯೂ ಏನೋ ಕೊಡ್ತಾ ಇದೆ, ಅದನ್ನೆಲ್ಲರೂ ಹಾಕೋಬೋದು. ಸೊ ಇಲ್ಲೇನು ಹಾಕೋಣ ಇವಾಗ? ನ್ಯೂ ಅಮೌಂಟ್ ಅಂತ ಏನೋ ಸುಮ್ಮನೆ ಹಾಕೋಣ ನೋಡಿ. ನ್ಯೂ ಅಮೌಂಟ್ ಅಂತ ಹಾಕೋತೀನಿ. ಇಲ್ಲಿ ನಾನು ಆ ನ್ಯೂ ಅಮೌಂಟ್ ವೇರಿಯೇಬಲ್ ರೆಫರೆನ್ಸ್ ಮಾಡ್ಕೊಳ್ತೀನಿ. ಓಕೆ, ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಇವಾಗ ಏನು ಮಾಡುತ್ತೆ ಈ ಒಂದು ಕೋಡು? ಲೈಕ್ ಒಂದು ಅಮೌಂಟ್ನ ವ್ಯಾಲ್ಯೂನ ಇನ್ಪುಟ್ ತೊಗೋತೀವಿ ಯೂಸರಿಂದ, ಅವರು $US ಏನೋ ಕೊಡ್ತಾರೆ. ಅದನ್ನು ನಾವು ಕನ್ವರ್ಟ್ ಮಾಡಿಬಿಟ್ಟು ಎಲ್ಲಿಗೆ ಹಾಕ್ತೀವಿ? ಇಂಡಿಯನ್ ರುಪೀಸಲ್ಲಿ ಅದಕ್ಕೆ ಅವ್ರಿಗೆ ಪ್ರಿಂಟ್ ಮಾಡ್ತೀವಿ. ಅಷ್ಟೇ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ನೋಡೋಣ ಹೆಂಗೆ ರನ್ ಆಗುತ್ತಂತ. ಇದು ನಾವು ರನ್ ಅಂತ ಕೊಟ್ಟರೆ ಓಕೆ, ಸೊ ರನ್ ಆಗ್ತಾಯಿದೆ. ಎಂಟರ್ ಅಮೌಂಟ್ ಇನ್ USD ಅಂತ ಕೇಳ್ತಾ ಇದೆ. USDಲಿ ನಾನು ಸದ್ಯಕ್ಕೆ $5 ಅಂತ ತೊಗೊಳ್ಳೋಣ. $5 ಅಂದರೆ ಎಷ್ಟು ಅಂತ ನೋಡಿ. $5 ಅಂದರೆ 85 ರುಪೀಸ್ ಅಂತ ಬಂತು. ಬಟ್ $1 ಅಲ್ವಾ? $1 ಅಂದರೆ 85 ಅಲ್ವಾ? ವಾಟ್ ಇಸ್ ದ ಮಿಸ್ಟೇಕ್? ನೋಡಿ ಇಲ್ಲಿ C.convert ಫಸ್ಟ್ ಪ್ಯಾರಾಮೀಟರ್ ಏನು ಕೊಡ್ತೀವೋ ನಾವು, ಅದು ಎಷ್ಟು ಅಮೌಂಟ್ನ ನೀವು ಕನ್ವರ್ಟ್ ಮಾಡಬೇಕು ಅಂತ ಇರಬೇಕಲ್ವಾ? ಸೊ ಇಲ್ಲಿ ತಪ್ಪು ಮಾಡಿದ್ದೀವಿ. AMT ಅಂತ ಕೊಡೋಣ. ಸೊ AMTನ ಇಲ್ಲಿ ಪಾಸ್ ಮಾಡಿದ್ರೆ ನಂಗೆ ನೀವು AMT ಸಿಗುತ್ತೆ. ಈಗ ನಾನು ರನ್ ಮಾಡ್ತೀನಿ. ರನ್ ಮಾಡೋಕ್ಕೂ ಮೊದಲು ಇಲ್ಲೊಂದು /n ಕೊಡೋಣ, ಅದು ಕ್ಲಿಯರಾಗಿ ಕಾಣಿಸೋಕ್ಕೆ. ನೋಡಿ ಇಲ್ಲಿ ಗ್ಯಾಪೇ ಇಲ್ಲ, ಒಂಥರ ಕ್ಲಟರ್ಡ್ ಇದೆ, ಅದಕ್ಕೋಸ್ಕರ ಅಷ್ಟೇ. ಸೊ ಕ್ಲಿಯರ್. ನಾವು ಲೆಟ್ಸ್ ರನ್ ಇಟ್. ನೋಡಿ ಎಂಟರ್ ಅಮೌಂಟ್ ಇನ್ USD ಅಂತ ಕೇಳ್ತಾ ಇದೆ. ನಾನು $5ನ ಕೊಟ್ಟರೆ ಕನ್ವರ್ಟ್ ಮಾಡಿ ನೋಡಿ 426 ಅಂತ ಕೊಡ್ತು. ಅಂದರೆ $5 ಅಂದರೆ ಇಂಡಿಯನ್ ರುಪೀಸಲ್ಲಿ ಆಲ್ಮೋಸ್ಟ್ $427 ಥರ. ಓಕೆ, ಎಕ್ಸಾಕ್ಟ್ ವ್ಯಾಲ್ಯೂ ಎಲ್ಲ ನಾನು ಹೇಳ್ದಂಗೆ ಎವ್ರಿ ಡೇ ಏನೋ ಅಪ್ಡೇಟ್ ಮಾಡ್ತಿದ್ದಾರೆ ಇವರು. ಬಟ್ ಒಂದು ರೇಂಜ್ ನಿಮ್ಗೆ ವ್ಯಾಲ್ಯೂ ಸಿಕ್ತು ಅಲ್ವಾ? ಅದನ್ನೆಲ್ಲ ನೆಕ್ಸ್ಟ್ ಎಕ್ಸಾಕ್ಟ್ ವ್ಯಾಲ್ಯೂನ ರಿಯಲ್ ಟೈಮ್ APIಸ್ನ ಯೂಸ್ ಮಾಡಿ ಹೆಂಗೆ ತೊಗೋಬೋದು ಅಂತ ನೆಕ್ಸ್ಟ್ ತಿಳ್ಕೊಳ್ಳೋಣ. ಲೈಕ್ ಅದು ಈ ಕೋರ್ಸಲ್ಲಿ ಬರಲ್ಲ. ಲೈಕ್ ನಾವು ಪ್ರಾಜೆಕ್ಟ್ಸ್ ಮಾಡಿ ಎಕ್ಸ್ಟ್ರಾ ಏನಾದರೂ ಮಾಡಬೇಕಾದ್ರೆ ಅದನ್ನು ತಿಳ್ಕೊಳ್ಳೋಣ. ಬಟ್ REST APIs ಎಲ್ಲ ಬಗ್ಗೆ ಹೇಳ್ಕೊಡ್ತೀನಿ ನಾನು. ಪ್ಲೇಸ್ಮೆಂಟ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅದು. ಪ್ಲೇಸ್ಮೆಂಟ್ಸ್ಗೆ ಅನ್ನೋದಕ್ಕಿಂತ ಯಾವುದೇ ಪ್ರಾಜೆಕ್ಟ್ ಇದ್ರೂ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸು APIs ಮೇಲೆ ನಡೆಯೋದು, ಅದಕ್ಕೋಸ್ಕರ.
ಬಟ್ ಲೆಟ್ಸ್ ಕೀಪ್ ಇಟ್ ಫಾರ್ ಅ ಡಿಫ್ರೆಂಟ್ ವಿಡಿಯೋ. ಈಗ ಬೇಸಿಕಲಿ ನೀವು ಅರ್ಥ ಮಾಡ್ಕೋಬೇಕು, $5 ಕೊಟ್ಟರೆ 426 ಬರ್ತಾ ಇದೆ. ಈಗ ನಾನು ಮಿಲಿಯನೇರ್ ಅಂತ ಅಂತಾರಲ್ವ, ಮಿಲಿಯನೇರ್ ಆಗಬೇಕು ಅಂದರೆ ಎಷ್ಟು ದುಡ್ಡು ಇರಬೇಕು ಇಂಡಿಯಾದಲ್ಲಿ ಅಂತ ನೋಡೋಣ. ಸೊ ಮಿಲಿಯನೇರ್ 100 ಅಲ್ವಾ, 100K ಆಯಿತು. 1 ಮಿಲಿಯನ್ ಕೊಟ್ಟಿದ್ದೀನಿ ನೋಡಿ. 1 ಮಿಲಿಯನ್ USD ಈಕ್ವಲ್ಸ್ ಎಷ್ಟು? ಅಯ್ಯೋ ನಂಬರ್ 8,53,85,265 ಆಲ್ಮೋಸ್ಟ್ ನೋಡಿ. 8.5 ಕೋಟಿ ನಿಮ್ಮ ಹತ್ರ ಇದ್ದರೆ ನೀವು ಮಿಲಿಯನೇರ್ ಅಂತ. ಓಕೆ, ನಾವು ಯಾವಾಗ ಆಗ್ತೀವಿ ಮಿಲಿಯನೇರ್? ನೀವು ಯಾವಾಗ ಆಗ್ತೀರಾ ಕಮೆಂಟ್ ಮಾಡಿ. ಎನಿವೇಸ್, ಅದು ಹೇಳ್ತಾ ನೆಕ್ಸ್ಟ್ ಏನಿತ್ತು, ಈಗ ಒಂದು ಕರೆನ್ಸಿ ಕನ್ವರ್ಟರ್ ತೋರಿಸಿದ್ದೀನಿ, ಅದ್ರದ್ದು ಎಕ್ಸ್ಟ್ರಾ ಏನೇನು ಮಾಡ್ಬೋದು ಅಂತ ನೀವು ಈ ಡಾಕ್ಯುಮೆಂಟೇಷನ್ ಓದಿದ್ರೆ ಅರ್ಥ ಆಗುತ್ತೆ. ನೋಡಿ ಇಲ್ಲಿ ಏನು ಎಕ್ಸ್ಟ್ರಾ ಇದೆ ಅಂತ ನೋಡೋಣ. ಬೌನ್ಸ್ ಅಂತ ಏನೋ ಕೊಟ್ಟಿದ್ದಾರೆ. ಬೌನ್ಸ್ ಅಂದರೆ ಡೇಟ್. ಓಕೆ, ಡೇಟ್ ಅನ್ನೋದು ನಿಮಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು, ನೋಡ್ಕೊಳ್ಳಿ. ಈಗ C.Convert ಯೂರೋಯಿಂದ USD ಕನ್ವರ್ಟ್ ಮಾಡ್ತಿದ್ದಾರೆ. ಇದರಲ್ಲಿ ನೋಡಿ ಡೇಟ್ ಈಕ್ವಲ್ಸ್ ಡೇಟ್ನ ಕೂಡ ಕೊಟ್ಟಿದ್ದಾರೆ. ಯಾವ ಡೇಟ್ದು ವ್ಯಾಲ್ಯೂ ಬೇಕು ನಿಮಗೆ ಅಂತ ಅವರು. ಅರ್ಥ ಆಗ್ತಿದೆಯಾ? ಈಗ ನನಗೆ ಇವತ್ತು ವ್ಯಾಲ್ಯೂ ಏನೋ ಇಲ್ಲಿ ಕೊಟ್ಬಿಟ್ಟೆ, ಇಲ್ಲಿ ತೋರಿಸ್ತಾ ಇದೆಯಲ್ಲ, ಇದು ಇವತ್ತಿನ ವ್ಯಾಲ್ಯೂ ಆಯಿತು ಇಲ್ಲಿರೋದು. ಸೊ ನನಗೆ 2023 ಇದೇ ಡೇಟ್ಗೆ ಏನಿತ್ತು ಅಂತ ಅನ್ಬೇಕಾದ್ರೆ ನಾವೇನು ಮಾಡಬೇಕು, ಈ ಕನ್ವರ್ಟ್ ಅನ್ನೋ ಇದು ಡೇಟ್ ಅನ್ನೋ ಅಂತ ಎಕ್ಸ್ಟ್ರಾ ಪ್ಯಾರಾಮೀಟರ್ನ ತಗೊಳುತ್ತೆ. ಆ ಡೇಟ್ಗೆ ನೀವು ಆ ಡೇಟ್ನ ಪಾಸ್ ಮಾಡಿದ್ರೆ, ನಾನೇನು ಮಾಡಿ ತೋರಿಸಲ್ಲ ನಿಮಗೆ, ಬಟ್ ಇಲ್ಲಿದೆ, ನೀವು ಅದನ್ನು ಟ್ರೈಔಟ್ ಮಾಡಿ. ಇಲ್ಲಿ ನಾನು ತೋರಿಸಿದ್ರೆ ನೋಡಿ, ಇಲ್ಲಿ ಈ BGN ಅಂತ ಹಾಕೋ ಬದಲು ಎಲ್ಲಿ ಬೆಟರ್, C.Convert $100ನ ಯೂರೋಸಿಂದ USD ಕನ್ವರ್ಟ್ ಮಾಡು. ಯಾವ ಡೇಟ್ ವ್ಯಾಲ್ಯೂಗೆ, ಈ ಡೇಟ್ ವ್ಯಾಲ್ಯೂಗೆ ಅಂತನಾ? ಆ ಡೇಟ್ ಅದೇ ತಾನೇ, ನೋಡ್ಬಿಡೋಣ ಇರಿ. ಅದಕ್ಕೆ ಡಾಕ್ಯುಮೆಂಟೇಷನ್ ನಾನು ಓದಿಲ್ಲ, ಆಯಿತಾ? ಇಲ್ಲಿ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯು ಕ್ಯಾನ್ ಯೂಸ್ ದ ಕರೆನ್ಸಿ ಫೈಲ್, ಯು ಕ್ಯಾನ್ ಚೇಂಜ್ ದ ಡೇಟ್ ಆಫ್ ಅದೇ ಅದರ ಮೀನಿಂಗು. ನಿಮ್ಮ ಆ ರೇಟ್ದು ಯಾವ ಡೇಟ್ಗೆ ರೇಟ್ ಇತ್ತು ಅಂತ ಗೊತ್ತಾಗಬೇಕು. ಅಂದರೆ ಆ ಡೇಟಲ್ಲಿ ಕನ್ವರ್ಟ್ ಮಾಡಬೇಕು ಅಂದರೆ ಈ ಥರ ನೀವು ಡೇಟ್ನ ಪಾಸ್ ಮಾಡ್ಬೋದು. ಈ ಥರ ಪಾಸ್ ಮಾಡಿದ್ರೆ ಅದೇ ಬರುತ್ತೆ. ನಾನು ಏನಿಲ್ಲ ಇಲ್ಲಿಂದ ಕಾಪಿ ಮಾಡಿ, ಆ್ಯಕ್ಚುಲಿ ನೀವೇ ಮಾಡಬೇಕಲ್ವಾ, ಬಟ್ ನಾನು ಪೇಸ್ಟ್ ಮಾಡಿರ್ತೀನಿ ಇಲ್ಲಿ, ಈ ಥರ ಏನೋ ಬರುತ್ತೆ. ಓಕೆ, ದಟ್ ಶುಡ್ ವರ್ಕ್ ಫೈನ್. ಓಕೆ, ನಾವು ಕರೆನ್ಸಿ ಕನ್ವರ್ಟರ್ ನೋಡಿದ್ವು. ಅದೇ ಥರ ನಾನು ಇನ್ನೊಂದು ಏನಾದರೂ ತೋರಿಸ್ಕೊಡ್ಬೋದಾ? ಓಕೆ, 1 ಸೆಕೆಂಡ್, Ctrl+C. ಇವಾಗ ಇನ್ನೊಂದು ಯಾವ್ದಾದ್ರು ಅದೇ ಥರದ್ದು ನೋಡೋಣ. ಕರೆನ್ಸಿ ಕನ್ವರ್ಟರ್ ಆಯಿತು. ಇನ್ನೇನು ನೋಡ್ಬೋದು? QR ಕೋಡ್ ಅಂದರೆ ಗೊತ್ತಲ್ವಾ? QR ಕೋಡ್ಸ್ ನಿಮಗೆಲ್ಲ ಗೊತ್ತಿರುತ್ತೆ. ನಾನು QR ಕೋಡ್ದು ಒಂದು ಲೈಬ್ರರಿನ ಸರ್ಚ್ ಮಾಡ್ತೀನಿ. QR ಕೋಡ್ ಅಂದರೆ ಈಗ UPI ID ಎಲ್ಲ ಸ್ಕ್ಯಾನ್ ಮಾಡಬೇಕಾದ್ರೆ ಒಂಥರ ಕೋಡ್ ಕಾಣಿಸುತ್ತೆ ನೋಡಿ. ಫಸ್ಟ್ ಒನ್ನೇ ತೊಗೊಳ್ಳೋಣ. May 1 ಏನೋ ಅದು ಅಪ್ಡೇಟ್ ಆಗಿದೆ. ಸೊ ರೀಸೆಂಟ್ ಒಂದಿದು. ಸೊ ಇದನ್ನು ಯೂಸ್ ಮಾಡೋಣ. QR ಕೋಡ್ ಹೆಂಗೆ ಕಾಣಿಸುತ್ತೆ ಅಂತ ಇವ್ರು ಕೊಟ್ಟಿಲ್ಲ ಅನಿಸುತ್ತೆ. ಓಕೆ, ಎನಿವೇಸ್, QR ಕೋಡ್ ಅಂದರೆ ಏನು ಅಂತ ತೋರಿಸ್ಬಿಡೋದಾದರೆ, QR ಕೋಡ್ ಮೇಜ್ ಅಂತ ತೊಗೊಳ್ತೀನಿ ನೋಡಿ. ಈ ಥರ ಕೋಡ್ಗಳಿರುತ್ತೆ ನೋಡಿ. ಇದರೊಳಗೆ ಏನೋ ಟೆಕ್ಸ್ಟ್ ಇರುತ್ತೆ ಅಷ್ಟೇ, ಏನಿಲ್ಲ ಕೋಡು. ಈ ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಇದರಲ್ಲಿ ಏನೋ ಟೆಕ್ಸ್ಟ್ ಇರುತ್ತೆ. ಆ ಟೆಕ್ಸ್ಟ್ನ ನಾವು ಯೂಸ್ ಮಾಡ್ಕೋತೀವಿ. UPIಯಲ್ಲಿ UPI ID ಇರುತ್ತೆ ಅದರಲ್ಲಿ, ಅದನ್ನ ನಾವು ಸ್ಕ್ಯಾನ್ ಮಾಡ್ತೀವಿ ಅಷ್ಟೇ. ತುಂಬಾ ಸಿಂಪಲ್ಲು. ಸೊ ಈಗ ಟೆಕ್ಸ್ಟ್ನ ಹೆಂಗೆ ಈ ಥರ ಇಮೇಜ್ ಆಗಿ ಕನ್ವರ್ಟ್ ಮಾಡೋದು, QR ಕೋಡ್ ಆಗಿ ಕನ್ವರ್ಟ್ ಮಾಡೋದು, ಅದನ್ನು ಹಂಗೆ ಸ್ಕ್ಯಾನ್ ಮಾಡೋದು ನಿಮ್ಮ ಮೊಬೈಲಲ್ಲಿ ಮಾಡ್ಕೋಬೋದು. ಬಟ್ ಸ್ಕ್ಯಾನು ಕೂಡ ಹೆಂಗೆ ಮಾಡೋದು ಅಂತ ನೋಡೋಣ ಇವಾಗ. ಓಕೆ, QR ಕೋಡ್ ಅಂತ ಏನೋ ಸರ್ಚ್ ಮಾಡಿದಾಗ ಇದು ಸಿಕ್ತಲ್ವಾ ನೋಡಿ. ಪೈಪಿಲ್ ಸರ್ಚ್ ಮಾಡಿದ್ರೆ ನೋಡಿ, ನೀವೇನಾದ್ರು SMS ಕಳಿಸ್ಬೇಕಾ, SMS ಏನೋ ಇರುತ್ತೆ, ಆ ಥರ ನೀವು ನೋಡ್ಕೋಬೇಕು. ಓಕೆ, ಇಲ್ಲಿ ಏನು ಹೇಳ್ತಿದ್ದಾರೆ, ಇನ್ಸ್ಟಾಲ್ ಮಾಡೋಕ್ಕೆ ನೋಡಿ ಪಿಪ್ ಇನ್ಸ್ಟಾಲ್ QR ಕೋಡ್ ಅಂತ ಇದೆ. ನೆಕ್ಸ್ಟ್ ಏನೋ ಹೇಳ್ತಿದ್ದಾರೆ, ಇಮೇಜ್ ಫಂಕ್ಷನಾಲಿಟಿ ಬೇಕಂದರೆ PIL ಅನ್ನೋ ಈ ಥರನೂ ಇನ್ಸ್ಟಾಲ್ ಮಾಡಿ ಅಂತ. ಸೊ ದಟ್ ಪಿಲ್ಲೋ ಇಸ್ ಇನ್ಸ್ಟಾಲ್ಡ್ ಆ್ಯಂಡ್ ಕ್ಯಾನ್ ಬಿ ಯೂಸ್ ಫಾರ್ ಜನ್ರೇಟಿಂಗ್ ಇಮೇಜಸ್ ಅಂತ. ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಅನಿಸುತ್ತೆ ಇದನ್ನು. ಆ್ಯಕ್ಚುಲಿ ಏನಾಯ್ತು ಅಂದರೆ ವೀಡಿಯೋ ಕ್ರ್ಯಾಶ್ ಆಗೋಗಿತ್ತಾಯ್ತಾ. ಅಂದರೆ ನಾನು ಇದೆಲ್ಲ ಮಾಡಿದ್ದೀನಿ, ವೀಡಿಯೋ ಆಗಲೇ ಮಾಡಿದ್ದೀನಿ, ಬಟ್ ದೆನ್ ಸ್ಕ್ರೀನ್ ಸ್ಟ್ರಕ್ ಆಗಿತ್ತು, ಫ್ರೀಸ್ ಆಗಿತ್ತು, ಅದಕ್ಕೋಸ್ಕರ ಮತ್ತೆ ಮಾಡ್ತೀನಿ. ಸೊ ಮೋಸ್ಟ್ಲಿ ಇನ್ಸ್ಟಾಲ್ ಆಗಿರುತ್ತೆ. ಬಟ್ ಎನಿವೇಸ್, ನಾನು ಇನ್ಸ್ಟಾಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ. ರಿಕ್ವೈರ್ಮೆಂಟ್ ಆಲ್ರೆಡಿ ಸ್ಯಾಟಿಸ್ಫೈಡ್ ನೋಡಿ, ಆವಾಗಲೇ ಇನ್ಸ್ಟಾಲ್ ಆಗಿದೆ. ಈಗ QR ಕೋಡ್ ಬಂತು ನಮಗೆ. ಸೊ QR ಕೋಡ್ PIL ಅಂತ. ಓಕೆ, ನೆಕ್ಸ್ಟ್ ಏನು, ನೀವು ಇದನ್ನೂ ಸಹ ರನ್ ಮಾಡಿ. ಏನಾದರೂ ಇಶ್ಯೂಸ್ ಬಂದರೆ ಇದನ್ನೂ ಸಹ ರನ್ ಮಾಡಿಬಿಡಿ. QR ಕೋಡ್ ರನ್ ಆಗಿದೆ. ಇವಾಗ ನೆಕ್ಸ್ಟ್ ಏನು, ನೆಕ್ಸ್ಟ್ ವಾಟ್ ಈಸ್ ಎ QR ಕೋಡ್ ನಿಮಗೆ ಗೊತ್ತು. QR ಅಂದರೆ ಫುಲ್ ಫಾರ್ಮ್ ಗೊತ್ತಿಲ್ಲ ಅಂದರೆ ನೋಡಿ, ನಿಮ್ಗೆ ಗೊತ್ತಾಗ್ತಿದೆ ಇವತ್ತು, ಕ್ವಿಕ್ ರೆಸ್ಪಾನ್ಸ್ ಅಂತ. ಈಗ ಆ ಕೋಡ್ನ ನೀವು ಹೇಳಿ, ಈಗ UPI ID ನಿಮ್ದು ಏನು ಅಂತ ಹೇಳೋಕ್ಕೆ ಟೈಮ್ ತೊಗೋತಿತ್ತು. ಕ್ವಿಕ್ ರೆಸ್ಪಾನ್ಸ್ ಅಂದರೆ ಹಿಂಗೆ ಸುಮ್ಮನೆ ಹಿಂಗೆ ತೊಗೊಂಡು ಹೋದ ತಕ್ಷಣ ಅದಾಗದೇ ತೊಗೊಬಿಟ್ಟಿರುತ್ತಲ್ಲ UPI IDನ. ಸೊ ಅದರ ಕ್ವಿಕ್ ರೆಸ್ಪಾನ್ಸ್ ಇರೋವಂಥ ಸಿಚುವೇಷನ್ಸಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಇಟ್ಸ್ ಎ ಇಮೇಜ್, ನಾನು ಆವಾಗಲೇ ತೋರಿಸಿದೆ, ಆ ಥರ ಇಮೇಜ್ ಇರುತ್ತೆ. ಅದರಲ್ಲಿ ಏನೋ ಕೋಡು ಅಥವಾ ಏನೋ ಒಂದು ಟೆಕ್ಸ್ಟ್, ಅದರಲ್ಲಿ ಏನೋ ಕಂಟೆಂಟ್ ಇರುತ್ತೆ. ಆ ಕಂಟೆಂಟ್ನ ನೀವು ಯೂಸ್ ಮಾಡ್ಕೋಬೋದು. ದಟ್ ಈಸ್ ಅ ಬೇಸಿಕ್ ಐಡಿಯಾ QR ಕೋಡ್ದು. ಬಟ್ ಇಲ್ಲಿ ಫ್ರಮ್ ದ ಕಮ್ಯಾಂಡ್ ಲೈನ್ ಯೂಸ್ ದ ಇನ್ಸ್ಟಾಲ್ಡ್ QR ಸ್ಕ್ರಿಪ್ಟ್. ಇದು ಕಮ್ಯಾಂಡ್ ಲೈನಿಂದ ನಾವೇನು ಮಾಡ್ತಿಲ್ಲ, ನಾವು ಮಾಡೋದು ಪೈಥನಿಂದ ಅಲ್ವಾ. ಪೈಥನಿಂದ ಯೂಸ್ ದ ಮೇಕ್ ಶಾರ್ಟ್ಕಟ್ ಫಂಕ್ಷನ್ ಅಂತ ಏನೋ ಕೊಟ್ಟಿದ್ದಾರೆ ನೋಡಿ. ಇಂಪೋರ್ಟ್ QR ಕೋಡ್ ಅಂತ ಮಾಡ್ತಾರೆ. QR ಕೋಡ್ ಡಾಟ್ ಮೇಕ್ ಅಂದ್ಬಿಟ್ಟು ಏನು ಡೇಟಾ ಹಾಕ್ತಿರೋ ಅದು ನಿಮಗೆ ಒಂದು QR ಕೋಡ್ನ ಜನ್ರೇಟ್ ಮಾಡಿ ಇಮೇಜ್ ವೇರಿಯೇಬಲಲ್ಲಿ ಬೈನರಿ ಡೇಟಾನೇನೋ ಇಡುತ್ತೆ. ಓಕೆ, ನೋಡಿದ್ರೆ ಹಂಗೆ ಅನಿಸ್ತಾ ಇದೆ.
ನೋಡಿ ಟೈಪ್ ಇಮೇಜ್ ಅಂತ ಅಂದರೆ ಅದೇನೋ ಒಂದು ಇಮೇಜ್ ಅಂತ ಕೊಡುತ್ತೆ. ಓಕೆ. ನೆಕ್ಸ್ಟು img.save ಈ ಒಂದು ವೇರಿಯೇಬಲ್ ಏನು ತೊಗೊಂಡಿರ್ತೀರಲ್ಲ, ಆ ವೇರಿಯೇಬಲ್ ಮೇಲೆ .saveನ ಕಾಲ್ ಮಾಡಿದ್ರೆ ಯಾವ ಫೈಲ್ ನೇಮ್ ಅಂತ ಕೊಟ್ಬಿಟ್ಟು ಅದು ಸೇವ್ ಆಗಬೇಕು. ದಟ್ ಈಸ್ ದೇರ್ ಸಿಂಪಲ್ ಇದು. ಟ್ರೈ ಮಾಡೋಣ ಇದರಲ್ಲಿ. ಓಕೆ. ಇಂಪೋರ್ಟ್ QR ಕೋಡ್. ನೆಕ್ಸ್ಟ್ ಏನೋ ಒಂದು ಇಮೇಜ್ ಬೇಕು ನಮಗೆ. ಇಮೇಜ್ ಈಕ್ವಲ್ಸ್ QR ಕೋಡ್ ಡಾಟ್ ಮೇಕ್. ಇಲ್ಲಿ ಡೇಟಾ ಹಾಕಬೇಕು. ಇಂಜಿನಿಯರಿಂಗ್ ಇನ್ ಕನ್ನಡ ಅಂತ ಹಾಕೋಣ. ಓಕೆ. ಇಂಜಿನಿಯರಿಂಗ್ ಇನ್ ಕನ್ನಡ. ನೆಕ್ಸ್ಟ್ ಏನೋ ಇಮೇಜ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕಿಲ್ಲಿ, ಇಮೇಜ್ ಡಾಟ್ ಸೇವ್ ಮಾಡಬೇಕು. ಓಕೆ. ಇಮೇಜ್ ಡಾಟ್ ಸೇವ್ ಅಲ್ಲಿ ಏನಂತ ಸೇವ್ ಆಗಬೇಕು ಅಂತ ಕೊಡಬೇಕಲ್ವಾ. ಏನಂತ ಸೇವ್ ಮಾಡಿಸೋಣ ಇದನ್ನು, c.eik_QR.png ಅಂತ ಮಾಡ್ತೀನಿ. ನೋಡೋಣ ಹೆಂಗೆ ರನ್ ಆಗುತ್ತಂತ. ಇವಾಗ ಇದನ್ನು ಸೇವ್ ಮಾಡಾದ್ಮೇಲೆ ಸುಮ್ಮನೆ ಪ್ರಿಂಟ್ ಮಾಡೋಣ. ಪ್ರಿಂಟ್ QR ಕೋಡ್ ಜನರೇಷನ್ ಸಕ್ಸಸ್ಫುಲ್. ಸೊ ಅದಕ್ಕೆ ಹಿಂಗೆ ಇಡೋಣ. ಸಕ್ಸಸ್ಫುಲ್ ಸ್ಪೆಲ್ಲಿಂಗ್ ಕರೆಕ್ಟಾ? ಮೈಟ್ ಬಿ ಹಿಂಗೆ. ಯಾ. ಓಕೆ. ಸೊ ಇವಾಗ ನೋಡೋದಾದರೆ ಟರ್ಮಿನಲ್. ಓಕೆ. ರನ್ ಮಾಡ್ತಿದ್ದೀನಿ ನಾನು. ನೋಡಿ ರನ್ ಮಾಡಿದಾಗ QR ಕೋಡ್ ಜನರೇಷನ್ ಸಕ್ಸಸ್ಫುಲ್ ಅಂತ ಬಂತು. ನಾವು ಇಮೇಜ್ eik.png ಅಂತ ಏನೋ ಮಾಡಿದ್ವು, ಅದು ಎಲ್ಲಿ ಸೇವ್ ಆಗಿದೆ ಅಂತ ನೋಡಬೇಕಾಗುತ್ತೆ. ನೋಡಿ ಇಲ್ಲಿ eik_QR.png ಅಂತ ಸೇವ್ ಆಗಿದೆ. ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನೋಡಿ ನಿಮಗೆ ಒಂದು QR ಕೋಡ್ ಬರಬೇಕಾಗಿತ್ತು ಇಲ್ಲಿ. ಎಸ್, ಬಂದಿದೆ. ನೀವು ಬೇಕಾದರೆ ನಿಮ್ಮ ಮೊಬೈಲಲ್ಲಿ ಸ್ಕ್ಯಾನ್ ಮಾಡ್ಬೋದು. ನಾನು ಕೂಡ ಸ್ಕ್ಯಾನ್ ಮಾಡ್ತೀನಿ. ಇದನ್ನು ಸ್ಕ್ಯಾನ್ ಮಾಡಿದಾಗ ನಿಮಗೆ ಇಂಜಿನಿಯರಿಂಗ್ ಇನ್ ಕನ್ನಡ ಅದರಲ್ಲಿ ಟೆಕ್ಸ್ಟ್ ಇದೆ ಅಂತ ಬರುತ್ತೆ. ಓಕೆ. ಸೊ ಲೆಟ್ಸ್ ಸ್ಕ್ಯಾನ್ ದ QR ಕೋಡ್. ಹಾಂ, ನೋಡಿ ನಿಮಗೆ ಕಾಣಿಸ್ತಿದ್ರೆ, ಎಸ್ ಮೋಸ್ಟ್ಲಿ ಕಾಣಿಸ್ಬೇಕು. ಇಂಜಿನಿಯರಿಂಗ್ ಇನ್ ಕನ್ನಡ ಅದರಲ್ಲಿ ಏನು ಟೆಕ್ಸ್ಟ್ ಇತ್ತು ಅದು ಬಂದಿದೆ. ಅದನ್ನು ನಾವು ಸರ್ಚ್ ಮಾಡ್ಬೋದು. ಇಲ್ಲಿ ನೀವು ಇಂಜಿನಿಯರಿಂಗ್ ಇನ್ ಕನ್ನಡ ಟೆಕ್ಸ್ಟ್ ಬದಲು ನಾವೇನಾದರೂ ಲಿಂಕ್ ಹಾಕ್ತೀವಿ ಅಂತ ಅಂದ್ಕೊಳ್ಳಿ. ಇವಾಗ ಇಂಜಿನಿಯರಿಂಗ್ ಇನ್ ಕನ್ನಡ. ಓಕೆ. .in ನಮ್ಮ ವೆಬ್ಸೈಟ್ದೇ ಹಾಕೋಣ. ವೆಬ್ಸೈಟ್ ಇನ್ನೂ ಕನ್ಸ್ಟ್ರಕ್ಷನ್ ಇದೆ, ಅದಕ್ಕೆ ಇನ್ನೂ ಅನೌನ್ಸ್ ಮಾಡಿಲ್ಲ, ಆಯಿತಾ. ಬಟ್ ದೆನ್ ಇಲ್ಲೂ ಸಹ ನೀವು ಕೋರ್ಸ್ ಎಲ್ಲನೂ ನೋಡ್ಬೋದು. ಡೈರೆಕ್ಟಾಗಿ ಇಲ್ಲೇ ನೋಡ್ಬೋದು ಆ್ಯಂಡ್ ಅದನ್ನು ಮಾರ್ಕ್ ಮಾಡ್ಬೋದು ಕೋರ್ಸ್ ನೋಡಾದ್ಮೇಲೆ. ಲೈಕ್ ದಿಸ್, ಸಮಥಿಂಗ್ ಲೈಕ್ ದಿಸ್. ಓಕೆ. ಎನಿವೇಸ್ ಈ ಲಿಂಕ್ನ ನಾವು ಹಾಕೋಣ. ಇಂಜಿನಿಯರಿಂಗ್ ಕನ್ನಡ .in ಅನ್ನೋ ಲಿಂಕ್ನ. ಲಿಂಕ್ ಹಾಕಿದ್ರೆ ವೇರ್ ಡು ವಿ ಪುಟ್ ಇಟ್. ಯಾ. ಸೊ ಇಲ್ಲೇನು ಡೇಟಾ ಇತ್ತು ಅಲ್ಲಿಗೆ ಹಿಂಗೆ ಬೇಕಲ್ವಾ ಇದು. ಓಕೆ. ಇದು eik ಲಿಂಕ್ಡ್ QR.png ಅಂತ ಮಾಡ್ತೀನಿ. ಈ ಡೇಟಾನ ಅದರೊಳಗೆ ಹಾಕ್ತಾ ಇದ್ದೀನಿ. ಓಕೆ. ನಾನು ಇವಾಗ ರನ್ ಮಾಡ್ತೀನಿ. QR ಕೋಡ್ ಜನ್ರೇಟ್ ಆಗಿದೆ. ಇದು ಹೊಸ QR ಕೋಡು ವಿತ್ ಲಿಂಕ್ ಇದು. ಇದನ್ನು ಸ್ಕ್ಯಾನ್ ಮಾಡಿ. ಇಂಜಿನಿಯರಿಂಗ್ ಕನ್ನಡ ಅಂತ ಬರುತ್ತೆ ನೋಡಿ. ನೋಡಿ ಸ್ಕ್ಯಾನ್ ಆಗ್ತಾ ಇದೆ. ಯು ಶುಡ್ ಸಿ ಇಟ್. ನೋಡಿ ಆಟೋಮ್ಯಾಟಿಕ್ಕು ಆ ವೆಬ್ಸೈಟ್ ಓಪನ್ ಆಯ್ತು ನನಗೆ. ಬರೀ ಸ್ಕ್ಯಾನ್ ಮಾಡಿ. ಎಷ್ಟು ಕ್ವಿಕ್ ರೆಸ್ಪಾನ್ಸು. ಅಲ್ಲಿಂದ ಶೇರ್ ಮಾಡೋದು ಏನೂ ಇಲ್ಲ, ಬರೀ ಇಮೇಜ್ ನೋಡಿ ಸ್ಕ್ಯಾನ್ ಮಾಡಿದೆ. ಸೊ ದಿಸ್ ಇಸ್ QR ಕೋಡ್. ನೋಡಿ QR ಕೋಡ್ ಜನ್ರೇಟ್ ಮಾಡೋದು ಕಲ್ತಿದ್ದೀರಾ. ವೆರಿ ಸಿಂಪಲ್. ಎಷ್ಟು ಸಿಂಪಲ್ ಲೈನ್ಸ್ ಆಫ್ ಕೋಡ್ ಬೇರೆಯವ್ರು ಬರೆದಿಟ್ಟಿದ್ದಾರೆ. ನೀವೇನು ಅಷ್ಟೊಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬೇಕಾಗಿಲ್ಲ. QR ಕೋಡ್ ಅಂತ ಏನೋ ಲೈಬ್ರರಿ ಇದೆ. QR ಕೋಡ್ ಡಾಟ್ ಮೇಕ್ ಅಂದ್ರೆ ನಂಗೆ QR ಕೋಡ್ ಜನ್ರೇಟ್ ಆಗುತ್ತೆ ಅಷ್ಟೇ ನನ್ನ ಕೆಲಸ. ಆ ಕೆಲಸ ನಾನು ಮಾಡ್ಬೇಕು, ಮಾಡಿದ್ದೀನಿ. ದಟ್ ಈಸ್ ವೆರಿ ಸಿಂಪಲ್ ಅಲ್ವಾ. ಸೊ ದಿಸ್ ಇಸ್ ದ ಪವರ್ ಆಫ್ ಲೈಬ್ರರೀಸ್. ಬೇರೆಯವ್ರ ಕೋಡ್ನ ಯೂಸ್ ಮಾಡೋದು, ಎಕ್ಸ್ಟರ್ನಲ್ ಲೈಬ್ರರೀಸ್ನ ಯೂಸ್ ಮಾಡೋದು, ಪೈಥಾನ್ದೇ ಡಿಫಾಲ್ಟ್ ಲೈಬ್ರರೀಸ್ನ ಯೂಸ್ ಮಾಡಿ ನಿಮ್ಮ ಟಾಸ್ಕ್ನ ಈಸಿ ಮಾಡೋದು. ಅದೇ ನೀವೇ QR ಕೋಡ್ ಬಗ್ಗೆ QR ಕೋಡ್ನ ಬರಿಬೇಕಾಗಿತ್ತು ಅಂದರೆ ಲೆಕ್ಕ ಹಾಕಿ ಎಷ್ಟು ಏನೇನೋ ಬರೆದಿಟ್ಟಿದ್ದಾರೆ. ಲೈಕ್ ನಾನು ಕೂಡ ತುಂಬ ರಿಸರ್ಚ್ ಮಾಡಿಬಿಟ್ಟೆ ಬರಿಬೇಕು ಏನಾದರೂ, ನಾನೇನಾದರೂ ಓನಾಗಿ ಕೋಡ್ ಬರೀತೀನಿ ಅಂದರೆ. ಸೊ ಆ ಥರ ಇರುತ್ತೆ. ನೆಕ್ಸ್ಟ್ ಹಿಂಗೆ ಡಾಕ್ಯುಮೆಂಟೇಷನ್ ಹೋದರೆ ನಿಮಗೆಲ್ಲ ಸಿಗುತ್ತೆ, ಆಯಿತಾ. ಕಲರ್ಸ್ ಎಲ್ಲ ಇದೆ ನೋಡಿ ಇಲ್ಲಿ, ಯಾವ ಕಲರು, ಯಾವ ಬ್ಯಾಕ್ ಕಲರು, ಆ ಥರ ಎಲ್ಲ ನೋಡೋಣ. ಯಾವುದು ಇನ್ನೊಂದೇನೋ ಕೊಟ್ಟಿದ್ದಾರೆ ನೋಡೋಣ. ನೋಡಿ ಫಸ್ಟು QR ಕೋಡ್ ಲೈಬ್ರರಿ ಮಾಡ್ಯೂಲಲ್ಲಿ QR ಕೋಡ್ ಅನ್ನೋ ಒಂದು ಕ್ಲಾಸ್ ಏನೋ ಇದೆ ಮೋಸ್ಟ್ಲಿ. ಆ ಕ್ಲಾಸಿಂದ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಫಸ್ಟು. ಆ ಬಾರ್ಡ್ರ್ ಹೆಂಗಿರಬೇಕು, ಬಾಕ್ಸ್ ಸೈಜ್ ಹೆಂಗಿರಬೇಕು, ಕಲರ್ ಹೆಂಗಿರಬೇಕು ಅಂತೆಲ್ಲ ಹೇಳೋಕ್ಕೆ. ಇದೊಂದು ಸ್ಯಾಂಪಲ್ ನಾನು ಹಂಗೆ ಕಾಪಿ ಮಾಡ್ಕೋತೀನಿ. ಬಟ್ ನೀವು ಟ್ರೈ ಔಟ್ ಮಾಡಿ. ನಾನು ಹಂಗೆ ಹೇಳಿದ್ದು ನಿಮ್ಗೆ ಇಲ್ಲಿರೋ ಎಲ್ಲದೂ ನಾನು ನಿಮ್ಗೆ ಹೇಳ್ಕೊಟ್ಬಿಟ್ಟಿದ್ದೀನಿ. ಈಗ ನೀವು ಮಾಡಬೇಕಷ್ಟೇ. ಈ ಡಾಕ್ಯುಮೆಂಟೇಷನ್ ಇರೋದೆಲ್ಲ ನೀವೇ ಟ್ರೈ ಔಟ್ ಮಾಡ್ಬೋದು ಓದಿದ್ರೆ ಕುತ್ಕೊಂಡು ಅವ್ರ ಡಾಕ್ಸ್ನ. ಓಕೆ. ನಾನು ಸುಮ್ಮನೆ ಅದನ್ನ ಕಾಪಿ ಪೇಸ್ಟ್ ಮಾಡ್ತಾಯಿದ್ದೀನಿ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಕ್ಕೆ. QR ಕೋಡ್ ಡಾಟ್ ಮೇಕ್ ಅಂತ ಕೊಟ್ಟನಾ. ನೆಕ್ಸ್ಟು img.save ಮಾಡ್ಕೊಳ್ಳೋಣ. img.save ಏನಂತ ಮಾಡೋಣ, ಸುಮ್ಮನೆ sample.png ಅಂತ ಮಾಡೋಣ. ಓಕೆ. ಇವಾಗ ರನ್ ಮಾಡ್ತೀನಿ. ಯಾವುದೇ ಪ್ರಿಂಟ್ ಸ್ಟೇಟ್ಮೆಂಟ್ ಇಲ್ಲ, ಬಟ್ ಇಲ್ಲಿ sample.png ಇದಾಗಿದೆ ನೋಡಿ. ಕಲರ್ ಬಂದಿರಬೇಕು, ಬಟ್ ಕಲರ್ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕೊಟ್ಟಿರೋದ್ರಿಂದ ಸೇಮೇ ಇದೆ. ಬಟ್ ಇಲ್ಲಿ ನಾನು ರೆಡ್ ತೊಗೋತೀನಿ. ರೆಡ್ ತೊಗೊಂಡ್ರೆ ಏನು ಬರುತ್ತೆ, ರೆಡ್ ತೊಗೊಂಡ್ರೆ ಓಕೆ ಸಾರಿ ಮತ್ತೆ ಜನ್ರೇಟ್ ಮಾಡಬೇಕು. ಎಸ್, ಮತ್ತೆ ರನ್ ಮಾಡಿ. ಇವಾಗ sample.png ನೋಡಿದ್ರೆ ರೆಡ್ ಕಲರಲ್ಲಿ QR ಕೋಡ್ ಜನ್ರೇಟ್ ಆಯಿತು. ಇದು ವರ್ಕ್ ಆಗುತ್ತೆ ನಾರ್ಮಲಿ. ನೀವು ಬೇಕಾದ್ರೆ ಸ್ಕ್ಯಾನ್ ಮಾಡಿ ನೋಡ್ಬೋದು. ಯಾಕಂದರೆ ಇಲ್ಲಿ ಸಮ್ ಡೇಟಾ ಅಂತ ಇದೆಯಲ್ಲ, ಇದನ್ನ ನೀವು ಚಂದನ್ ಈಸ್ ದ ಬೆಸ್ಟ್ ಟೀಚರ್ ಓಕೆ. ಸೊ ಹಿಂಗೆ ಹಾಕಿ
ಅದು ಮಾಡಿದ್ರೆ ನೋಡಿ ಆ ಥರ ವರ್ಕ್ ಆಗುತ್ತೆ. ಎನಿವೇಸ್ ನಾವು ನಮ್ಮ ಇಂಜಿನಿಯರಿಂಗ್ ಕನ್ನಡದ ಥೀಮಿಂಗ್ ಹಾಕಿದ್ರೆ ಬ್ಯಾಕ್ ಕಲರ್ ಏನು ನಮ್ಮದು ಯೆಲ್ಲೋನಾ? ಯೆಲ್ಲೋ ಅಂದರೆ ಬ್ಲ್ಯಾಕ್ ತೊಗೊಳ್ಳೋಣ, ಬ್ಲ್ಯಾಕೇ ತೊಗೊಳ್ಳೋಣ. ಮೇಲ್ಗಡೆ ಅಂದರೆ ಫಾರ್ವರ್ಡ್ ಕಲರ್ ಅಂದರೆ ಕ್ಯೂ ಆರ್ ಏನು ಅದೆಲ್ಲ ಡಾಟ್ಸ್ ಎಲ್ಲ ಪ್ರಿಂಟ್ ಆಗಿರುತ್ತೆ ಅದು ಯೆಲ್ಲೋಲಿರಲಿ. ನೋಡೋಣ ರನ್ ಆಗುತ್ತಾ ಅಂತ, ಕಲರ್ಸ್ ಇದೆಯಾ ಇವ್ರದ್ರಲ್ಲಿ ಅಂತ. ರನ್ ಆಗಿದೆ ಅಂದರೆ ಇರಬೇಕು. ಸೊ ದಿಸ್ ಇಸ್ ಇಟ್. ನೋಡಿ ಎಷ್ಟು ಚೆನ್ನಾಗಿ ಬಂತು. ನಮ್ಮ ವೆಬ್ಸೈಟ್ಗೆ ಇದನ್ನು ಹಾಕ್ಕೊಂಡ್ರೆ ಸೇಮ್ ಥೀಮಿಂಗ್ಸು ಕೂಡ ಆಯಿತು. ಸೊ ಈ ಥರ ಎಷ್ಟೊಂದು ಅಡ್ವಾನ್ಸ್ಡ್ ಯೂಸ್ ಕೇಸಸ್ನ ಇಲ್ಲೆಲ್ಲ ಬರೆದಿದ್ದಾರೆ. ನೀವು ಅದನ್ನು ಓದಿ ಒಂದು ಸಲ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಏನು ಮಾಡ್ಬೇಕು ಹೇಳಿ, ನೀವು ಕ್ಯೂ ಆರ್ ಕೋಡ್ ಕ್ರಿಯೇಟ್ ಮಾಡಿಬಿಟ್ಟು ಸಮಥಿಂಗ್ ರಿಲೇಟೆಡ್ ಟು ಫೀಡ್ಬ್ಯಾಕ್ ಇರ್ಬೋದು, ಈ ಕೋರ್ಸ್ ಬಗ್ಗೆ ಈ ಥರ ಏನೋ ಚಂದನ್ ಬೆಸ್ಟ್ ಟೀಚರ್, ಎನಿಥಿಂಗ್ ಆಫ್ ಯುವರ್ ಚಾಯ್ಸ್ ಅದನ್ನು ಮಾಡಿ ಆ ಕ್ಯೂ ಆರ್ ಕೋಡ್ನ ಲಿಂಕ್ಡ್ಇನ್ನಲ್ಲಿ ಶೇರ್ ಮಾಡ್ಕೊಳ್ಳಿ. ಐ ಕ್ರಿಯೇಟೆಡ್ ದಿಸ್ ಕ್ಯೂ ಆರ್ ಕೋಡ್ ವೈ ಲರ್ನಿಂಗ್ ಹೌ ಟು ಯೂಸ್ ಎಕ್ಸ್ಟರ್ನಲ್ ಲೈಬ್ರರೀಸ್ ಇನ್ ಪೈಥನ್ ಯೂಸಿಂಗ್ ಕನ್ನಡ, ಐ ಮೀನ್ ಇನ್ ಕನ್ನಡ, ಫ್ರಮ್ ಇಂಜಿನಿಯರಿಂಗ್ ಕನ್ನಡ ಚಾನಲ್. ಏನಾದರೂ ಲೈಕ್ ಪೋಸ್ಟ್ ಸಮಥಿಂಗ್ ಬೇರೆಯವ್ರಿಗೆ ಗೊತ್ತಾಗಲಿ. ನಿಮಗೆ ಕ್ಯೂ ಆರ್ ಕೋಡ್ ಜನ್ರೇಟ್ ಮಾಡೋ ಒಂದು ಪ್ರೋಗ್ರಾಮ್ನ ಬರೆಯೋಕ್ಕೆ ಗೊತ್ತಾಗುತ್ತೆ ಅಂತ ಗೊತ್ತಾದರೆ, ಯಾವುದೋ ನಿಮ್ಮ ಕಾಲೇಜ್ ಕ್ಲಬ್ಬಲ್ಲಿ ಏನೋ ಬೇಕಾಗಿರುತ್ತೆ ಯೂಸ್ ಕೇಸು, ಅವ್ರಿಗೆ ಕ್ಯೂ ಆರ್ ಕೋಡ್ ಜನ್ರೇಟ್ ಮಾಡಬೇಕಾಗಿರುತ್ತೆ. ನೀವು ಸುಮ್ಮನೆ ಅವ್ರು ಟೆಕ್ಸ್ಟ್ ತೊಗೋತೀರಾ, ಜನ್ರೇಟ್ ಮಾಡ್ತೀರಾ, ತಗೋಬರೋ ಅಂತ ಕೊಡ್ತೀರಾ. ನೋಡಿ ವೆರಿ ಸಿಂಪಲ್. ಇದನ್ನ ನೀವು ಮುಂದೆ ವೆಬ್ಸೈಟ್ ಮಾಡೋದಿರಲಿ, ಅಲ್ಲಿ ಡೈರೆಕ್ಟ್ ತೊಗೊಳ್ಳೋದಾಗಿರಲಿ, ಆ ಥರ ಏನೇನೋ ಸಖತ್ ಯೂಸ್ ಕೇಸಸ್ ಇದೆ ಆಯಿತಾ. ಈ ಥರ ಚಿಕ್ಕದು ಏನೇನೋ ಕಲಿಯೋದ್ರಿಂದನೇ ನೀವು ದೊಡ್ಡದೇನೋ ಒಂದು ಬಿಲ್ಡ್ ಮಾಡೋಕ್ಕಾಗೋದು. ಓಕೆ, ಕ್ಯೂ ಆರ್ ಕೋಡ್ ಒಂದು ಸಿಸ್ಟಮ್ ಯು ಪಿ ಐಯಲ್ಲಿ, ಬಟ್ ಅದೊಂದು ನಿಮಗೆ ಗೊತ್ತು ಈಗ. ಆ ಥರ ವೆರಿ ಸಿಂಪಲ್ ಅಲ್ವಾ. ಸೊ ಸಿಂಪಲ್ನ ನೀವು ಸಿಂಪಲ್ ಅಂತ ಅಂದ್ಕೊಂಡು ಸಿಂಪಲಾಗಿ ಬಿಟ್ಬಿಟ್ರೆ, ನೀವು ಕಾಂಪ್ಲೆಕ್ಸ್ ಮಾಡುವಾಗ ಸಿಂಪಲ್ಲು ನಿಮ್ಮನ್ನ ಕಾಡುತ್ತೆ. ಹೇಳ್ತಾ ಇದ್ದೀನಿ. ಎನಿವೇಸ್ ಮಾಡಿದ್ದೀವಿ. ಸೊ ಕ್ಯೂ ಆರ್ ಕೋಡ್ ಹೆಂಗೆ ಯೂಸ್ ಮಾಡೋದು ಆ್ಯಂಡ್ ಕರೆನ್ಸಿ ಕನ್ವರ್ಟರ್ ಸಹ ನೋಡಿದ್ವು. ನೀವೀಗ ಎರಡನ್ನೂ ಮರ್ಜ್ ಮಾಡಿ ಬೇರೆ ಲೈಬ್ರರೀಸ್ನ ನೀವು ಸರ್ಚ್ ಮಾಡಿ. ಇಲ್ಲಿ ನೀವು ಸುಮ್ಮನೆ ಸರ್ಚ್ ಮಾಡಬೇಕಷ್ಟೇ. ಇಲ್ಲಿ ನೀವು ಏನೇ ಕಲಿಬೇಕು ಅಂದರೂ ಎಲ್ಲ ಸರ್ಚಲ್ಲಿರುತ್ತೆ. ಒಂದು ಗೂಗಲ್ ಸರ್ಚ್ ಮಾಡಿ ನೀವು ಅದನ್ನ ಕಲಿಬೋದು. ಬಟ್ ನಿಮ್ಗೆ ಆ ಮೈಂಡ್ಸೆಟ್ ಇರಬೇಕು ಕಲಿಯೋಕ್ಕೆ. ಏನೋ ಎಸ್ ಎಮ್ ಎಸ್ ಕಳ್ಸೋದೇನೋ ಬೇಕಂದರೆ ಎಸ್ ಎಮ್ ಎಸ್ ಅಂತ ಏನೋ ಕೊಡ್ತೀನಿ. ಎಸ್ ಎಮ್ ಎಸ್ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ವಿತ್ ಜಿ ಎಸ್ ಎಮ್ ಮಾಡಲ್ಸ್. ಎಸ್ ಎಮ್ ಎಸ್ ಲೈಬ್ರರಿ ಫಾರ್ ಸೆಂಡಿಂಗ್ ಟೆಕ್ಸ್ಟ್ ಮೆಸೇಜಸ್. ಅದರೊಳಗೆ ಹೋಗಿ ಇದೇನು ಅಷ್ಟು ಮೇಂಟೈನ್ ಆಗಿಲ್ಲ. ಸೊ ವಿ ಹ್ಯಾವ್ ಟು ಗೋ ಬ್ಯಾಕ್, ಬೇರೆದು ನೋಡಬೇಕು. ಇಲ್ಲೇನು ಸಿಕ್ಕಲಿಲ್ಲ ಅಂದರೆ ನೆಕ್ಸ್ಟ್ ಏನು ಹೇಳಿ, ಗೂಗಲಲ್ಲಿ ಹೌ ಟು ಸೆಂಡ್ ಎಸ್ ಎಮ್ ಎಸ್ ಫ್ರಮ್ ಪೈಥನ್ ಅಂತ ಏನೋ ಕೊಟ್ಟರೆ, ಸೆಂಡ್ ಎನ್ ಎಸ್ ಎಮ್ ಎಸ್ ಮೆಸೇಜ್ ವಿತ್ ಪೈಥನ್ ಅಂತ ಯಾರೋ ಗೀಕ್ಸ್ ಫಾರ್ ಗೀಕ್ಸಲ್ಲಿ ಬರೆದಿಟ್ಟಿದ್ದಾರೆ. ಬಟ್ ದೆನ್ ಇದಕ್ಕೆಲ್ಲ ಫ್ರೀ ಇರಲ್ಲ, ಸ್ವಲ್ಪ ದುಡ್ಡೆಲ್ಲ ಕೊಡಬೇಕಾಗಿರುತ್ತೆ. ಎಸ್ ಎಮ್ ಎಸ್ ಕಳಿಸ್ಬೇಕಂದ್ರೆ ಹೆಂಗೆ ದುಡ್ಡು ಕೊಡಬೇಕಲ್ವಾ. ಬಟ್ ಚೆಕ್ ಮಾಡಿ ಹೆಂಗೆ ಮಾಡ್ಬೋದು, ನಾನು ಮಾಡ್ಬೋದಾ, ಟ್ರೈಔಟ್ ಮಾಡಿ, ಟ್ರಯಲ್ ಏನೋ ಕೊಡ್ಬೋದೇನೋ ಪರ್ ವೀಕು ಅಥವಾ ಇಷ್ಟು ಕ್ರೆಡಿಟ್ಸ್ ಅಂತ. ಎನಿವೇಸ್ ಫೈನಲಿ ನೀವೇನು ಮಾಡಬೇಕಂದ್ರೆ, ಈ ಒಂದು ವಿಡಿಯೋ ಆದಮೇಲೆ ಹೋಮ್ವರ್ಕ್ ಏನಂದರೆ, ನಿಮ್ಮದೇ ಆದಂಥ ಓನ್ ಒಂದು ಎಕ್ಸ್ಟರ್ನಲ್ ಲೈಬ್ರರೀಸ್ ರಿಸರ್ಚ್ ಮಾಡಿ. ನಿಮ್ಗೇನು ನಿಮ್ಮದೊಂದು ಯೂಸ್ ಕೇಸ್ ತೊಗೊಂಡು ಪೈಪಿನ ಹುಡುಕಿ, ಅಥವಾ ನಿಮ್ಮದೇ ಏನೋ ಗೂಗಲ್ ಸರ್ಚ್ ಮಾಡಿ, ಫೈನಲ್ ಆಗಿ ಒಂದು ಸ್ವಲ್ಪ ಈ ಥರ ಚಿಕ್ಕ ಮೈನರ್ ನೋಡಿ 3-4 ಲೈನ್ಸ್ ಕೋಡ್ದು ಪ್ರೋಗ್ರಾಮೇ ಅದು. ಆ ಪ್ರೋಗ್ರಾಮ್ನ ಬಿಲ್ಡ್ ಮಾಡಿ. ನೋಡಿ ಈಗ ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲಿ ನಿಮ್ಮ ಕೋಡು ಕಾಂಪ್ಲೆಕ್ಸ್ ಇರಬೇಕು ಅಂತ ಅಲ್ಲ, ನಿಮ್ಗೇನು ಪ್ರಾಬ್ಲಮ್ ಇದೆಯೋ ಅದನ್ನ ಸಾಲ್ವ್ ಮಾಡಬೇಕಷ್ಟೇ. ಇಫ್ ಇಟ್ ಸಾಲ್ವ್ಸ್ ದ ಪ್ರಾಬ್ಲಮ್ ದಟ್ ಈಸ್ ಮೋರ್ ದ್ಯಾನ್ ಎನಫ್. ನೀವು ಕಾಂಪ್ಲೆಕ್ಸ್ ಮಾಡಬೇಕು, ನಾನು ಆಬ್ಜೆಕ್ಟ್ ಓರಿಯೆಂಟೆಡೇ ಇಲ್ಲಿಗೆ ಹಾಕಬೇಕು, ಆ ಥರ ಏನಲ್ಲ. ನಿಮ್ಮ ಕೋಡು ಒಂದು ಪ್ರಾಬ್ಲಮ್ ಇದ್ದರೆ ಅದನ್ನ ಸಾಲ್ವ್ ಮಾಡಬೇಕು. ಹ್ಯಾಕಥಾನ್ಸಲ್ಲೂ ಅದನ್ನೇ ನೋಡೋದು. ಇಲ್ಲಿವರೆಗೂ ಎಷ್ಟೊಂದು ಹ್ಯಾಕಥಾನ್ಸ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಆ್ಯಸ್ ಅ ಮೆಂಟರ್, ಆ್ಯಸ್ ಅ ಜಡ್ಜ್, ಆ್ಯಸ್ ಅ ಜೂರಿ ಮೆಂಬರ್. ಬಟ್ ಫೈನಲಿ ನಾವಲ್ಲಿ ನೋಡೋದೇನೋ ನಿಮ್ಮ ಇನ್ನೋವೇಷನ್, ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ನಿಮ್ಮ ಟೆಕ್ ಎಷ್ಟು ಕಾಂಪ್ಲೆಕ್ಸ್ ಇದೆ ಅನ್ನೋದು ನೆಕ್ಸ್ಟ್ ಬರುತ್ತೆ. ಓಕೆ, ಅದಕ್ಕೋಸ್ಕರ ಆದಷ್ಟು ಟ್ರೈಔಟ್ ಮಾಡಿ. ಆ್ಯಸ್ ಐ ಆಲ್ವೇಸ್ ಸೇ, ಯು ಆರ್ ಒನ್ ಸರ್ಚ್ ಅವೇ ಆ್ಯಂಡ್ ಒನ್ ಪೋಸ್ಟ್ ಅವೇ. ಸರ್ಚ್ ಮಾಡಿ ನೀವೇನು ಬಿಲ್ಡ್ ಮಾಡ್ತೀರೋ ಅದನ್ನ ಪೋಸ್ಟ್ ಮಾಡಬೇಕು. ಲಿಂಕ್ಡ್ಇನ್ ಅಥವಾ ಇನ್ಸ್ಟಾಗ್ರಾಮಲ್ಲೂ ಮಾಡಿ, ಸೋಷಿಯಲ್ ಮೀಡಿಯಾ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿ. ದಟ್ ವಿಲ್ ಟೇಕ್ ಯು ಏನೋ ರಿಯಲಿ ಲಾಂಗ್ ವೇ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ಬೋದು. ತುಂಬಾ ಕಲ್ತಿದ್ದೀರಾ ಅಂತ ಅನ್ಕೋತೀನಿ. ಇಲ್ಲಿವರೆಗೂ ನೋಡಿದರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ಸಲ್ಲಿ ಯಾವುದೇ ರೀತಿಯ ಡೌಟ್ಸ್ ಇದ್ದರೂ ಪೋಸ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.